ಸೊ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಇವಾಗ? ಎಸ್ ಸರ್. ಓಕೆ ಫೈನ್. ಸೊ ಇವಾಗ ನಾವು ನಿನ್ನೆ ಕ್ಲಾಸಲ್ಲಿ ಅಕೌಂಟಿಂಗ್ ಕೋಡ್ಸು ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಫಸ್ಟ್ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಅಸೈನ್ಮೆಂಟ್ ಮಾಡೋಣ. ಓಕೆ, ಸೊ ಜಿ ಎಲ್ ಸೊ ಅದಕ್ಕೆ ಜಿ ಎಲ್ ಅಕೌಂಟ್ ಕ್ರಿಯೇಷನ್ಸ್ಗೆ ಅದಕ್ಕೆ FS00 ಯೂಸ್ ಮಾಡ್ತೀವಿ, ಟಿ ಕೋಡ್. ಓಕೆ, ಸೊ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಟಿ ಕೋಡ್ ಯೂಸ್ ಮಾಡ್ತೀವಿ, ನಾನು ಪಾತ್ ಯೂಸ್ ಮಾಡಲ್ಲ. ಅದಕ್ಕೆ ಪಾತಲ್ಲೂ ಮಾಡ್ಬೋದು. ಓಕೆ, ಸೊ ಬಟ್ ಇದು ಕಂಟಿನ್ಯೂಸ್ ಆಗಿ ಯಾವಾಗಲೂ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಾರೋದ್ರಿಂದ ಇದು ಕಾಮನ್ ನಾವು ಟಿ ಕೋಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನಾವು ಅಕೌಂಟಿಂಗ್ ಸಪ್ರೇಟ್ ನಾವು ಅಕೌಂಟ್ಸ್ಗೆ ಗ್ರೂಪ್ನ ಕ್ರಿಯೇಟ್ ಮಾಡಿದ್ವಿ ಅಕೌಂಟಿಂಗ್ಗೆ, ಕರೆಕ್ಟ್? ಸೊ ಅದ್ರ ಬೇಸ್ ಮೇಲೆ ಇವಾಗ ಡಿಫೈನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕಂಪನಿ ಕೋಡ್ 1010 ಇದೆ. ಸೊ ನಮ್ಮ ಕಂಪನಿ ಕೋಡ್ನ ತೊಗೋಬೇಕು. ಓಕೆ, ಸೊ ಇವಾಗ ನಮ್ಮ ಕಂಪನಿ ಕೋಡ್ನ ಚೇಂಜ್ ಮಾಡಬೇಕು. ಇದು ಆಲ್ರೆಡಿ ಯಾರೋ ಬೇರೆ ಕಂಪನಿ ಕೋಡ್ನ ಹಾಕೊಂಡಿದ್ದಾರೆ. ಸೊ ಇದು ನ್ಯಾವಿಗೇಷನ್ಸ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೆಂಗಕ್ಕೆ ಅಂದರೆ ಈ ಥರ ಇದ್ದರೆ ಸ್ಕ್ರೀನು ನಿಮಗೆ ಡೀಟೇಲ್ ಜಿ ಎಲ್ ಅಕೌಂಟ್ ಲಿಸ್ಟ್ ಇಲ್ಲಿ ಕಾಣಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸೊ ಜಸ್ಟ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಹೈರಾರ್ಕಿ ಡಿಸ್ಪ್ಲೇಲಿ ಸೊ ಇಲ್ಲಿ ಡಿಸ್ಪ್ಲೇ ಅಕೌಂಟ್ಸ್ ಇನ್ ನ್ಯಾವಿಗೇಷನ್ ಟ್ರೀ ಅಂತ ಕೊಟ್ಟಿದ್ದೀನಿ. ಸೊ ಈ ಥರ ಕೊಟ್ಟರೆ ನಿಮಗೆ ಜಿ ಎಲ್ ಅಕೌಂಟ್ಸ್ ವೈಸ್ ಕಾಣುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಕಮ್ ಅಗೇನ್. FS00 ಎಂಟರ್. ಸೊ ಇವಾಗ ಇಲ್ಲಿ ನೋಡಿ ಈ ಥರ ಜಿ ಎಲ್ ಲಿಸ್ಟ್ ವೈಸ್ ಬಂದ್ಬಿಡುತ್ತೆ. ಓಕೆ, ಸೊ ಈ ಥರನೇ ನಾವು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇವಾಗ ನಮ್ಮದು ಕಂಪನಿ ಕೋಡ್ ಬೇರೆ ಆಗಿರೋದ್ರಿಂದ ಸೊ ಕಂಪನಿ ಕೋಡ್ ಇಲ್ಲಿ ನೋಡಿ ಐಕಾನ್ ಇದೆಯಲ್ಲ, ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಇಲ್ಲಿ ಆಲ್ರೆಡಿ 1010 ಇದೆ. ಸೊ ನಮ್ಮ ಕಂಪನಿ ಕೋಡು TATM ಅಲ್ವಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು TATM ಕಂಪನಿ ಕೋಡ್ ಹಾಕಿ ಎಂಟರ್ ಕೊಡಿ. ಎಲ್ಲೋ ಒಂದು ಹತ್ರ ಮಿಸ್ ಮಾಡಿದ್ದೀವಿ ನಾವು ಅಸೈನ್ಮೆಂಟ್ ಅನ್ಸುತ್ತೆ. ಸ್ಪೆಸಿಫೈ ಆ್ಯನ್ ಎಕ್ಸಿಸ್ಟ್ ವ್ಯಾಲ್ಯೂ. Let me check. ಫಾರ್ ಎಕ್ಸಾಂಪಲ್, ಸೊ ಇದು ರೇಂಜ್ ಮೇಂಟೈನ್ ಮಾಡ್ತೀವಿ ನಾವು. ಓಕೆ, ಸೊ ಈ ರೇಂಜ್ನ ಮೇಂಟೈನ್ ಮಾಡಿದ್ವಿ ನಾವು ಸಿಸ್ಟಮಲ್ಲಿ. ಸೊ ಇವಾಗ ನಾವು ರೀಕಾನ್ ಅಕೌಂಟ್ನ ಕೂಡ ಆಲ್ರೆಡಿ ಅಸೈನ್ ಮಾಡಿದ್ವಿ. ಓಕೆ, ಸೊ ಒಂದು ರೀಕಾನ್ ಅಕೌಂಟ್ನ ಅಸೈನ್ ಮಾಡಿದ್ವಿ 10010 ಅಂತ. ಇದು ರಿಟೈನ್ ಅರ್ನಿಂಗ್ಸ್ ಅಕೌಂಟ್ಗೆ. ಓಕೆ, ಸೊ 100. ಸೊ ಇವಾಗ ಅದನ್ನೇ ಕ್ರಿಯೇಟ್ ಮಾಡೋಣ. ಫಸ್ಟ್ 100 TATM. ಓಕೆ, ಸೊ ಇವಾಗ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು ಎಲ್ಲಿ ಬರುತ್ತೆ? ಸೊ ನಮ್ಗೆ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೊ ಆ ಜಿ ಎಲ್ ಅಕೌಂಟ್ ಟೈಪ್ಗೆ ಬ್ಯಾಲೆನ್ಸ್ ಶೀಟ್ನ ತೊಗೋಬೇಕು. ಸೊ ನೆಕ್ಸ್ಟ್ ಅಕೌಂಟಿಂಗ್ ಗ್ರೂಪ್. ಸೊ ಅಕೌಂಟಿಂಗ್ ಗ್ರೂಪಲ್ಲಿ ಸೊ ಇದೆಲ್ಲಿ ಬರುತ್ತೆ, ಲಯಬಿಲಿಟೀಸ್ ಅಂಡರಲ್ಲಿ ಬರುತ್ತೆ. ಸೊ ಲಯಬಿಲಿಟೀಸ್ ತೊಗೋಬೇಕು. ಸೊ ಇವಾಗ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಏನು ಮೇಂಟೈನ್ ಮಾಡ್ತೀರಾ? ಸೊ ಈಗ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂತಂದರೆ ಸೊ ಇಟ್ ವಿಲ್ ಬಿ ವೆದರ್ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ಗೆಲ್ಲ ಯೂಸ್ ಮಾಡೋದು. ಸೊ ನೀವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂತ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲ ಕರೆಂಟ್ ಇಯರ್ ಬ್ಯಾಲೆನ್ಸ್ ಲೈಕ್ ಪ್ರಾಫಿಟ್ ಆರ್ ಲಾಸ್ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ಇಯರ್ ಅಂತಲೂ ಕೂಡ ಹಾಕೋಬೋದು ಡಿಸ್ಕ್ರಿಪ್ಷನ್. ಓಕೆ, ಸೊ ನಾನು ಟೈಮ್ ಬೀಯಿಂಗ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂತಲೇ ಹಾಕ್ತೀನಿ.
ಓಕೆ, ಸೊ ಇದು ತೊಗೊಳಲ್ಲ. ಸೊ ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲ್ ಡೇಟಾಗೆ ಹೋಗ್ಬೇಕು. ಸೊ ನೀವು ಯಾವುದೇ ಕ್ರಿಯೇಟ್ ಮಾಡಿದ್ರೂ ಕೂಡ ಸಿಸ್ಟಮಲ್ಲಿ ಸೊ ಫಸ್ಟು ಬ್ಯಾಲೆನ್ಸ್ ಶೀಟಾ ಅಥವಾ ಯಾವುದು ಅಂತ ನೋಡಿಕೊಂಡು, ಸೊ ಆಮೇಲೆ ಕಂಟ್ರೋಲ್ ಡೇಟಾ ಟ್ಯಾಬಲ್ಲಿ ನಮಗೆ ಏನೇನು ಡೀಟೇಲ್ ರಿಕ್ವೈರ್ಡ್ ಇರುತ್ತೆ ಸೊ ಅದನ್ನೆಲ್ಲ ಎಂಟರ್ ಮಾಡಬೇಕು. ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ಗೆ ನಾವು ಟ್ಯಾಕ್ಸ್ ಏನು ಯೂಸ್ ಮಾಡಲ್ಲ. ಸೊ ಪರ್ಟಿಕ್ಯುಲರ್ಲಿ ನೀವು ಏನಾದ್ರು ಟ್ಯಾಕ್ಸ್ ಏನಾದ್ರು ಕ್ಯಾಟಗರಿ ಅಥವಾ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಸೊ ಟ್ಯಾಕ್ಸ್ ಕ್ಯಾಟಗರಿನ ಹಾಕೋಬೋದು. ಓಕೆ, ಸೊ ನೀವು ಹಾಕ್ತಾ ಇದ್ರೂ ನಡೆಯುತ್ತೆ, ಹಾಕೋದ್ರೂ ನಡೆಯುತ್ತೆ. ಬಟ್ ಯಾವ್ದು ಯೂಸ್ ಮಾಡ್ತೀರಾ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಬೋದು, ಲೈಕ್ ಇನ್ಪುಟ್ ಔಟ್ಪುಟ್ ಅಥವಾ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊತೀವ ಅಂತ. ಓಕೆ, ಸೊ ಇದು ನಿಮಗೆ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಸೂಟಬಲ್ ಇರುತ್ತೋ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಟ್ಸ್ ಬೇಸ್ಡ್ ಆನ್ ಕ್ಲೈಂಟ್ ಕ್ಯಾಲ್ಕುಲೇಷನ್ ರಿಕ್ವೈರ್ಮೆಂಟ್. ಓಕೆ, ಸೊ ಇವಾಗ ಸ್ಟಾರ್ ಕೊಟ್ಟರೆ ಆಲ್ ಟ್ಯಾಕ್ಸ್ ಟೈಪ್ ಅಲೌಡ್ ಅಂತ ಎಲ್ಲದೂ ಕೂಡ ಅಲೋ ಆಗುತ್ತೆ, ಅದಕ್ಕೆ ನಾನು ಸ್ಟಾರ್ ಕೊಟ್ಟಿದ್ದೀನಿ. ಓಕೆ, ಸೊ ಟ್ಯಾಕ್ಸ್ ಕ್ಯಾಟಗರಿ ಬಂದ್ಬಿಟ್ಟು ಸ್ಟಾರ್ ಕೊಟ್ಟಿದ್ದೀನಿ. ಸೊ ಪೋಸ್ಟಿಂಗ್ ವಿತೌಟ್ ಟ್ಯಾಕ್ಸ್ ಅಲೌಡ್ ವಿತೌಟ್ ಮೆನ್ಷನ್ ಮಾಡಿದ್ಮೇಲೆ ಸೊ ಟ್ಯಾಕ್ಸ್ ಕೋಡ್ನ ಟ್ಯಾಕ್ಸ್ ನೀವು ಇಲ್ಲ ಅಂದ್ರೂ ಸಿಸ್ಟಮ್ ಅಲೋ ಮಾಡಬೇಕು ಅಂದರೆ ಅವಾಗ ಇದನ್ನ ಎನೇಬಲ್ ಮಾಡಬೇಕು. ಓಕೆ, ಸೊ ಇದನ್ನ ಎನೇಬಲ್ ಮಾಡಿದ್ರೆ ಮಾತ್ರನೇ ಸೊ ಅದು ಪೋಸ್ಟಿಂಗ್ಸ್ನ ಅಲೋ ಮಾಡುತ್ತೆ. ಓಕೆ, ಸೊ ಇದನ್ನ ಎನೇಬಲ್ ಮಾಡಬೇಕು. ಸೊ ಯಾವಾಗ ಟ್ಯಾಕ್ಸ್ ಕ್ಯಾಟಗರಿ ಮೇಂಟೈನ್ ಮಾಡ್ತೀವೋ ಅವಾಗ. ಆ್ಯಂಡ್ ದೆನ್ ಸೊ ಇದೆಲ್ಲ ರೀಕನ್ಸಿಲೇಷನ್ಸ್ ಇವೆಲ್ಲ ನಾನು ಹೇಳ್ತೀನಿ ಯಾವಾಗ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಇದು ಇವಾಗ ನಾರ್ಮಲ್ ಜಿ ಎಲ್ ಆಗಿರೋದ್ರಿಂದ ನಾನು ಜಸ್ಟ್ ನಾರ್ಮಲ್ ಜಿ ಎಲ್ ಥರನೇ ಅಸೈನ್ ಮಾಡ್ತೀನಿ ಸಿಸ್ಟಮ್ಗೆ. ಸೊ ಇವಾಗ ಸೊ ನಾರ್ಮಲ್ ನಿಮಗೆ ಕಾಮನ್ ಜಿ ಎಲ್ಸ್ನ ಪೋಸ್ಟಿಂಗ್ ಡೇಟ್ ವೈಸು ನಾವು ಸಾರ್ಟ್ ಮಾಡ್ಕೊತೀವಿ. ಓಕೆ, ನಾರ್ಮಲ್ ಜಿ ಎಲ್ಸ್ನ. ಸೊ ಅದಕ್ಕೆ ನಾವು ಪೋಸ್ಟಿಂಗ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಸ್ಟ್ಯಾಂಡರ್ಡು. ಸೊ ನಿಮ್ಗೆ ಪೋಸ್ಟಿಂಗ್ ಡೇಟ್ಸು, ಅಸೆಟ್ ನಂಬರ್ಸು, ಸೊ ಇದೆಲ್ಲ ಇರುತ್ತೆ ಸ್ಟ್ಯಾಂಡರ್ಡು. ಓಕೆ, ಸೊ ಈ ಸ್ಟ್ಯಾಂಡರ್ಡ್ ಸಾರ್ಟ್ ಕೀಯಲ್ಲಿ ನೀವು ಈ ಜಿ ಎಲ್ನ ಯಾವ್ದ್ರ ಬೇಸ್ ಮೇಲೆ ತೊಗೊತೀರಾ, ಪೋಸ್ಟಿಂಗ್ ಡೇಟ್ ಮೇಲೆ ಅಂದರೆ ಪೋಸ್ಟಿಂಗ್ ಡೇಟ್ ಮೇಲೆ. ಸೊ ಬೇರೆ ಯಾವುದಾದ್ರೂ ಸಾರ್ಟ್ ಕೀಯಿಂದ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಆಲ್ ನಾರ್ಮಲ್ ಜಿ ಎಲ್ಸ್ ಎಲ್ಲ ನಾವು ಪೋಸ್ಟಿಂಗ್ ಡೇಟ್ಗೆ ತೊಗೊಳೋದು. ಸೊ ಅಸೆಟ್ ರಿಲೇಟೆಡ್ ಮಾತ್ರ ಅಸೆಟ್ ನಂಬರ್ಸ್ನ ತೊಗೊತೀವಿ. ಓಕೆ, ವೆಂಡರ್ ರಿಲೇಟೆಡ್ ವೆಂಡರ್ ತೊಗೊತೀವಿ. ಸೊ ಈ ಥರ ಆಲ್ರೆಡಿ ಸೆಗ್ರಿಗೇಷನ್ಸ್ ಇರೋದ್ರಿಂದ ಸಾರ್ಟ್ ಮಾಡೋದಕ್ಕೋಸ್ಕರ ಜಿ ಎಲ್ ಕೋಡ್ನ. ಓಕೆ, ಸೊ 001 ಪೋಸ್ಟಿಂಗ್ ಡೇಟ್ ವೈಸ್ ತೊಗೊಂಡಿದ್ದೀವಿ. ಓಕೆ, ಸೊ ಇಷ್ಟಾಯಿತು. ಸೊ ಇಷ್ಟಾದಮೇಲೆ ನೆಕ್ಸ್ಟು ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬ್ ಹೋಗೋಣ. ಸೊ ಇಲ್ಲಿ ಕ್ರಿಯೇಟ್ ಆರ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ಆಲ್ರೆಡಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದೆ ನಾನು, TA T1 TA T2 ಅಂತ. ಓಕೆ, ಸೊ ನೀವು ಎಕ್ಸೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ಅಂದರೆ ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂತ. ಸೊ ಅವಾಗ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ, ನಾನು ಕ್ಯಾಟಗರೈಸ್ ಮಾಡಿದ್ದೀನಿ. ಸೊ ಇದು ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಅಂತ. ಸೊ ಅದು ಇವಾಗ ನೋಡಿ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ಕ್ಯಾಟಗರಿಗೆ ಈ ಜಿ ಎಲ್ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಸೊ ಇದು ಜನರಲ್ ಕ್ಯಾಟಗರಿ ಆದರೆ ಜನರಲ್ ಅಂತ ಮಾಡ್ಬೋದು. ಸೊ ಇಟ್ ಇಸ್ ಅ ನಾರ್ಮಲ್ ಜನರಲ್ ಜಿ ಎಲ್ ಆಗಿರೋದ್ರಿಂದ ನಾನು ಜನರಲ್ ಕ್ಯಾಟಗರಿನ ತೊಗೊತೀನಿ. ಟ್ಯಾಕ್ಸ್ ರಿಲೇಟೆಡ್ ಆದರೆ ಟ್ಯಾಕ್ಸ್ ತೊಗೊತೀವಿ ಅಷ್ಟೇ. ಓಕೆ, ಸೊ ಇಷ್ಟೇ ಟ್ಯಾಬು ಇದರಲ್ಲಿ ಮ್ಯಾಂಡೇಟ್ರಿ ಇರೋದು ಜಿ ಎಲ್ ಕ್ರಿಯೇಟ್ ಮಾಡೋದಕ್ಕೆ. ಅದರ್ ದೆನ್ ದಿಸ್ ಇದೆಲ್ಲ ಬಂದ್ಬಿಟ್ಟು ಸೊ ನಿಮಗೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಅಥವಾ ಸಿನಾರಿಯೋ ಏನಾದರೂ ಇದ್ದರೆ ಮಾತ್ರನೇ. ಸೊ ನಾರ್ಮಲಿ ಇವು ಯಾವುದನ್ನು ಟ್ಯಾಬ್ ಯೂಸ್ ಮಾಡೋದಿಲ್ಲ. ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ಗೆ ಸಮ್ ಜಿ ಎಲ್ಸ್ ಬಂದಾಗ ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಟ್ಯಾಬ್ನ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ನೀನು ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಡೀಟೇಲ್ಸ್ ಇನ್ ಕಂಪನಿ ಕೋಡ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ಲಿ ನೀವು ಹೌಸ್ ಬ್ಯಾಂಕು ಅಥವಾ ಏನಾದರೂ ಅಸೈನ್ ಮಾಡಬೇಕು ಅಕೌಂಟ್ ID ಜಿ ಎಲ್ ಕೋಡ್ಗೆ ಅಸೈನ್ ಮಾಡ್ಕೋಬೋದು. ಬಟ್ ಸೊ ನಾವು ಒಂದು ಜಿ ಎಲ್ ಕೋಡ್ನ ಪರ್ಟಿಕ್ಯುಲರ್ಲಿ ಒಂದೇ ಬ್ಯಾಂಕ್ ಅಕೌಂಟ್ಗೆ ಯೂಸ್ ಮಾಡಲ್ಲ. ನಾರ್ಮಲ್ ಬಿಸ್ನೆಸ್ ಸಿನಾರಿಯೋಸ್ನಲ್ಲಿ ಏನು ಮಾಡ್ತೀವಿ, ಸೊ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ಬ್ಲ್ಯಾಂಕ್ ಬಿಟ್ಟಿದ್ರೆ ಅದೆಲ್ಲದಕ್ಕೂ ಅಲೋ ಮಾಡುತ್ತೆ. ಓಕೆ, ಸೊ ಇವಾಗ ಡಿಸ್ಕ್ರಿಪ್ಷನ್ ಆಯಿತು. ಸೊ ನೆಕ್ಸ್ಟ್ ಸೇವ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಯೆಲ್ಲೋ ಕಲರಲ್ಲಿದ್ದರೆ ವಾರ್ನಿಂಗು ಆ್ಯಂಡ್ ಗ್ರೀನ್ ಕಲರಲ್ಲಿದ್ದರೆ ಇಟ್ ಈಸ್ ಎಕ್ಸೆಪ್ಟಬಲ್ ಅಂತ ಹೇಳಿದ್ದೆ ನಾನು. ಸೊ ಇವಾಗ ಇದು ಎಕ್ಸೆಪ್ಟ್ ಮಾಡುತ್ತೆ ವಿತ್ ವಾರ್ನಿಂಗ್ಸ್ ಅಷ್ಟೇ. ಓಕೆ, ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಸ್ಟಿಲ್ ಇಟ್ ವಿಲ್ ಬಿ ಎಕ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ಇವಾಗ ಡಾಟಾ ಸೇವ್ಡ್. ಸೊ ಇವಾಗ ಒಂದು ಜಿ ಎಲ್ ಕೋಡ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟ್. ಸೊ ಇವಾಗ ಇಲ್ಲಾದ್ರೂ ಡಿಸ್ಪ್ಲೇ ಆಗ್ತಾ ಇಲ್ಲಲ್ಲ. ಸೊ ಬ್ಯಾಕ್ ಹೋಗ್ಬಿಟ್ಟು ಸೊ ಮತ್ತೆ FS00 ಓಪನ್ ಮಾಡಿ ಸೊ ಎಂಟರ್ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ಲಯಬಿಲಿಟಿ ಬಂತಿಲ್ಲ. ಸೊ ಲಯಬಿಲಿಟಿ ಅಂಡರಲ್ಲಿ ಸೊ ಈ ಜಿ ಎಲ್ ಇದೆ. ನಾವು ಯಾವ ಜಿ ಎಲ್ನ ಕ್ರಿಯೇಟ್ ಮಾಡಿದ್ವಿ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು, ಸೊ ಅದು ಲಯಬಿಲಿಟೀಸ್ ಅಂಡರಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇದೇ ಥರ ನಾವು ಸುಮಾರು ಜಿ ಎಲ್ಸ್ ಕೋಡ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಿಮಗೆ ಯಾವ್ಯಾವುದು ರಿಕ್ವೈರ್ಮೆಂಟ್ ಇದೆ ಬಿಸ್ನೆಸ್ ಸಿನಾರಿಯೋಸು, ಸೊ ರಿಯಲ್ ಟೈಮ್ ಯಾವ್ಯಾವ್ದು ನಿಮಗೆ ಯಾವ್ದಾದ್ರು ಬ್ಯಾಲೆನ್ಸ್ ಶೀಟ್ ಇದ್ದರೆ, ನಿಮ್ದು ಆಲ್ರೆಡಿ ವರ್ಕ್ ಮಾಡಿದರೆ ಪ್ರೀವಿಯಸ್ ಯಾವುದಾದ್ರು, ಅಥವಾ ನೀವು ಯಾವ್ದಾದ್ರು ಅಕೌಂಟ್ಸಲ್ಲಿ ನೀವು ಫೈನಾನ್ಸಲ್ಲಿ ಯಾವುದಾದ್ರೂ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಸೊ ನೀವು ಅದಕ್ಕೆ ಕಂಪೇರ್ ಮಾಡ್ಕೊಂಡು ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇವಾಗ ನಮಗೆ ನೆಸೆಸರಿ ಇರೋಂಥ ಜಿ ಎಲ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ನೀವು ಬೇಕು ಅಂದರೆ ನೀವು ಯಾವ್ದು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಸೊ ಇವಾಗ ಲಯಬಿಲಿಟಿ ಜಿ ಎಲ್ ಯಾವುದಾದ್ರೂ ಸ್ವಲ್ಪ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ 100
0 0 0. ಸೊ ಇದೆ ಅಲ್ವಾ ರೇಂಜ್ ಸ್ಟಾರ್ಟಿಂಗ್ದು ಲಯಬಿಲಿಟಿದು 100 zeros ಅಲ್ವಾ 1 2 3 4 5 5 zeros ಕರೆಕ್ಟ್ ತಗೊಳ್ಳಿ. ಸೊ ಇವಾಗ ಎಂಟರ್ ಮಾಡಿ. ಸೊ ಇವಾಗ ಫಸ್ಟ್ ನೀವು ಯಾವುದು, ಸೊ ಇವಾಗ ನಾವು ಬ್ಯಾಲೆನ್ಸ್ ಶೀಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ತೊಗೊಂಡಿರ್ತೀವಿ ರೇಂಜು, ಸೊ ನೀವು ರಾಂಗ್ ಆಗಿ ತೊಗೊಂಡ್ರೆ ಇಲ್ಲಿ ಅಲೋ ಮಾಡೋದಿಲ್ಲ, ಎರರ್ ಬಂದ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ತೊಗೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಶೇರ್ ಕ್ಯಾಪಿಟಲ್ ಅಂತ. ಓಕೆ, ಸೊ ಇವಾಗ ಶೇರ್ ಕ್ಯಾಪಿಟಲ್ ಅಂತ ತೊಗೊಂಡಿದ್ದೀವಿ. ಸೊ ನಿಮಗೆ ಬೇಸ್ಡ್ ಆನ್ ಬಿಸ್ನೆಸ್ ಸಿನಾರಿಯೋಸ್ ಯಾವ್ಯಾವುದು ಬೇಕೋ GLs ಅವೆಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೆ ನೀವು ಟ್ಯಾಕ್ಸ್ ಕ್ಯಾಟಗರಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಎನೇಬಲ್ ಮಾಡ್ಬೋದು. ಇದು ಜನರಲ್ GL ಆಗಿರೋದ್ರಿಂದ, ಮೇನ್ GL ಆಗಿರೋದ್ರಿಂದ ಇದಕ್ಕೆ ಶಾರ್ಟ್ ಕೀ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಕೂಡ ಕ್ಯಾಟಗರೈಸ್ ಜನರಲ್ಲೇ ತೊಗೋತೀವಿ. ಎಂಟರ್, ಸೇವ್, ಎಂಟರ್. ಸೊ ಇವಾಗ 2 GL ಆಯಿತು. ಸೊ ನೆಕ್ಸ್ಟ್ GL. ಸೊ ಇವಾಗ ಕ್ರಿಯೇಟ್ ಆನ್ ನ್ಯೂ, ಇದು ನ್ಯೂ ಸಿಂಪಲ್ ಹೊಸ ಕ್ರಿಯೇಟ್ ಮಾಡೋದಾದರೆ ಸೊ ಇದು ಕ್ರಿಯೇಟ್ ಕೊಡ್ಬೋದು. ಸೊ ಇಲ್ಲ ಸೇಮ್ ನೀವು ಅದೇ ಹೆಡ್ಡಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಜಸ್ಟ್ ಕಾಪಿ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಕಾಪಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಕಾಪಿ ಕ್ಲಿಕ್ ಮಾಡಿದ ತಕ್ಷಣ ಇದು ತೋರಿಸುತ್ತೆ. ಸೊ ಈ ರೆಫರೆನ್ಸ್ GL ತೊಗೊಳುತ್ತೆ. ಸೊ ನ್ಯೂ GL ಯಾವುದು ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ಇಲ್ಲಿ 1 ಅಂತ ಕೊಡ್ತೀನಿ ನಾನು. ಸೊ 1 ಸೀರೀಸ್ ನಾವು ಕ್ರಿಯೇಟ್ ಮಾಡಿಲ್ಲಲ್ವಾ, ಸೊ ಇವಾಗ 1 ಕೊಡೋಣ, 1. ಸೊ ಎಂಟರ್. ಸೊ ಇವಾಗ ಸೇಮ್ ಅದೇ ಕಾಪಿ ಆಗಿರುತ್ತೆ ಎಲ್ಲ. ಓಕೆ, ಸೊ ನೋಡು ಎಲ್ಲ ಕಾಪಿ ಆಗಿದೆ, ಅದೇನೆ, ನಾನೇನು ಮಾಡಿಲ್ಲ. ಓಕೆ, ಸೊ ಜಸ್ಟ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಇವಾಗ ಸೊ ಶೇರ್ ಕ್ಯಾಪಿಟಲ್ ಆಯಿತು. ಬೇರೆ ಏನು ಮಾಡ್ಬೋದು ನಾವು, ಲೋನ್ಸ್. ಓಕೆ, ಸೊ ಲೋನ್ಸ್ ಆ್ಯಂಡ್ ಸೊ ಬಾರೋಯಿಂಗ್ಸ್ ಅಂತ. ಓಕೆ, ಸೊ ಇದೆಲ್ಲ ಲಯಬಿಲಿಟಿ ಹೆಡ್ ಅಲ್ವಾ, ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಮಿಕ್ಕಿರೋ ಡೇಟಾ ಏನು ನೀವು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ಇದು ಕಾಪಿ ಆಗಿರೋದ್ರಿಂದ, ಸೊ ರೆಫರೆನ್ಸ್ ಕಾಪಿ ಆಗಿರೋದ್ರಿಂದ ಏನು ಮಾಡೋಂಗಿಲ್ಲ. ಸೊ ನೆಕ್ಸ್ಟು ಸೇವ್ ಕೊಡಬೇಕು, ಸೇವ್, ಎಂಟರ್. ಸೊ ಇವಾಗ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟು ಕಾಪಿ ಮಾಡ್ತೀವಿ, ಸೇಮ್ ಅದೇ ಇನ್ನೊಂದಕ್ಕೆ ಕಾಪಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ರೇಂಜ್ ಏನಿದೆ, ಸೊ ನೆಕ್ಸ್ಟ್ ರೇಂಜ್ 2 ತೊಗೊಳ್ತೀವಿ. ಸೊ ಎಂಟರ್. ಸೊ ಇವಾಗ ನೆಕ್ಸ್ಟ್ ನೀವು ಮತ್ತೆ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ಕೋಬೇಕು. ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಆಯಿತು. ಸೊ ನೆಕ್ಸ್ಟು ಅಕೌಂಟ್ಸ್ ಪೇಯಬಲ್, ಅಕೌಂಟ್ಸ್ ಪೇಯಬಲ್. ಸೊ ಅಕೌಂಟ್ಸ್ ಪೇಯಬಲ್ ಆರ್ ನೀವು ಕ್ರೆಡಿಟಾರ್ಸ್ ಅಂತಂದ್ರೂ ಕೂಡ ಹಾಕೋಬೋದು. ಓಕೆ, ಸೊ ಎಲ್ಲ ಒಂದು ಹೆಡ್ಡಲ್ಲಿ ಬರುತ್ತೆ, ಅಕೌಂಟ್ಸ್ ಪೇಯಬಲ್. ಓಕೆ, ಸೊ ಅಕೌಂಟ್ಸ್ ಪೇಯಬಲ್ ಅಂತ ಕ್ರಿಯೇಟ್ ಮಾಡ್ಕೋಬೋದು. ಇದು ಅಕೌಂಟ್ಸ್ ಪೇಯಬಲ್ ಆಗಿರೋದ್ರಿಂದ ಸೊ ಏನು ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಸೊ ಅಕೌಂಟ್ಸ್ ಪೇಯಬಲ್ ಅಂದರೆ ನಾವು ಯಾರಿಗೆ ಪೇ ಮಾಡ್ತೀವಿ, ನಾರ್ಮಲಿ ಪೇಯಬಲ್ ಅಂದರೆ ನಾವೇನು ಪರ್ಚೇಸ್ ಮಾಡಿರ್ತೀವೋ ಅವ್ರಿಗೆ ತಾನೇ ಪೇ ಮಾಡ್ತೀರಾ, ಅಂದರೆ ವೆಂಡರ್ಗೆ ಅಲ್ವಾ. ಸೊ ವೆಂಡರ್ಸ್ಗೆ ನೀವು ಅಮೌಂಟ್ನ ಪೇ ಮಾಡ್ತೀರಾ. ಸೊ ಅವಾಗ ಸೊ ಈ GLನ ನಾವು, ಸೊ ಲಯಬಿಲಿಟಿ ಅಂಡರಲ್ಲಿರೋ GLನ, ಸಾರಿ ಅಕೌಂಟ್ಸ್ ಪೇಯಬಲ್ನ ಸ್ಪೆಲ್ಲಿಂಗ್, ಅಕೌಂಟ್ಸ್. ಓಕೆ, ಸೊ ನೆಕ್ಸ್ಟ್ ಇವಾಗ ಏನಿದೆ ಇದನ್ನು ರೀಕನ್ಸಿಲೇಷನ್ GL ಅಂತ ಕರಿತೀವಿ. ಸೊ ಏನು ರೀಕನ್ಸಿಲೇಷನ್ GL ಅಂದರೆ, ಸೊ ನೀವು ಡೈರೆಕ್ಟ್ ಈ GLಗೆ ಪೋಸ್ಟ್ ಮಾಡೋದಕ್ಕಾಗಲ್ಲ. ಸೊ ನೀವು ರೀಕನ್ಸಿಲೇಷನ್ GLನ ಮಾರ್ಕ್ ಮಾಡಿದ್ರೆ, ಓಕೆ, ಸೊ ಇಟ್ ವಿಲ್ ನಾಟ್ ಅಲೋ ಯು ಟು ಪೋಸ್ಟ್ ದ ಡೈರೆಕ್ಟ್ ಪೋಸ್ಟಿಂಗ್ ಇನ್ ದ ನಾರ್ಮಲ್ GL ಎಂಟ್ರೀಸ್. ಓಕೆ, ಸೊ ಇದಕ್ಕೆ ಇಂಡೈರೆಕ್ಟ್ ಪೋಸ್ಟಿಂಗ್ ಆಗುತ್ತೆ. ಸೊ ಇಂಡೈರೆಕ್ಟ್ ಪೋಸ್ಟಿಂಗ್ ಯಾವ ಥರ ಆಗುತ್ತೆ ಸಿಸ್ಟಮಲ್ಲಿ ಅಂದರೆ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಂಡೈರೆಕ್ಟ್ ಪೋಸ್ಟಿಂಗ್ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಾವಿಲ್ಲಿ ರೀಕನ್ಸಿಲೇಷನ್ ಅಕೌಂಟ್ನ ತೊಗೊತೀವಿ. ಸೊ ಇದು ಅಕೌಂಟ್ಸ್ ಪೇಬಲ್ ನಾವು ವೆಂಡರ್ಸ್ ಪೇ ಮಾಡೋದ್ರಿಂದ ವೆಂಡರ್ಸ್ ಅಂತ ತೊಗೊಂಡಿದ್ದೀನಿ ನಾನು. ಓಕೆ, ಸೊ ಆ್ಯಂಡ್ ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್ ಟ್ಯಾಬಲ್ಲಿ ಸೊ ಇದು ವೆಂಡರ್ ರಿಲೇಟೆಡ್ ಆಗಿರೋದ್ರಿಂದ ಸೊ ನೀವು ವೆಂಡರ್ಸ್ನ ತೊಗೋಬೋದು. ಸೊ ಡ್ರಾಪ್ ಡೌನ್ ಸರ್ಚ್ ಮಾಡಿ, ಸೊ ವೆಂಡರ್ಸ್ಗೆ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೆಂಡರ್ಸ್ ಅಕೌಂಟ್ಸ್ ಪೇಬಲ್ ಅಲ್ವಾ, ರಿಸೀವಬಲ್ ಆರ್ ಪೇಯಬಲ್ ಬೋತ್ ಒಂದೇ ತೊಗೊಂಡಿದ್ದೀನಿ, ನೋ ಪ್ರಾಬ್ಲಮ್, ತೊಗೋಬೋದು. ಓಕೆ, ಸೊ ಒಂದನ್ನೇ ಯೂಸ್ ಮಾಡ್ಕೋಬೋದು ಎರಡಕ್ಕೂ. ನೆಕ್ಸ್ಟು ಸೇವ್ ಮಾಡಿ. ಓಕೆ, ಸೊ ಇವಾಗ ಸೇವ್ ಆಯಿತು. ಸೊ ರೀಕನ್ಸಿಲೇಷನ್ GL ಆಗಿ ಸೇವ್ ಆಗಿದೆ. ಸೊ ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇವಾಗ ಲಯಬಿಲಿಟೀಸ್ GLಸ್ನ ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ಬೇಕಂದರೆ ನಿಮ್ಗೆ ಯಾವ್ಯಾವುದು ಲಯಬಿಲಿಟೀಸ್ GLs ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇದಲ್ಲದೆ ನಾವು ಸೊ ಟ್ಯಾಕ್ಸಿಗೆ ಕೂಡ ನೀವು ಸಪ್ರೇಟ್ ಕ್ಯಾಟಗರಿ ಮಾಡಿಕೊಂಡು ಸಪ್ರೇಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲ ನೀವು ಇದೇ ಹೆಡ್ಡಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೂ ಕೂಡ ಸೊ ಇದೇ ಹೆಡ್ಡಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸರ್ ಇವಾಗ ಲೋನ್ಸ್ ಅಂಡ್ ಬಾರೋಯಿಂಗ್ಸ್ ಹಾಕಿದಿರಲ್ಲ, ಅದರಲ್ಲೂ ನಾವು
ಡಿಫ್ರೆಂಟ್ ಹೆಡಿಂಗ್ ಕ್ರಿಯೇಟ್ ಮಾಡ್ಬೋದಾ? ಈಗ ಮಾಡ್ಬೋದು. ಲೋನ್ಸ್ ಅಂದ್ರೆ ನಾವು ಖಂಡಿತ ಮಾಡ್ಕೋಬೋದು. ನಾನು ಅದನ್ನೇ ಹೇಳಿದ್ದು ನಿಮಗೆ. ನಾನೇನು ಗೊತ್ತಾ, ಇದೆಲ್ಲ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಷ್ಟೇ. ಓಕೆ, ನಾನು ಇವಾಗ ಜನರಲಿ ನಿಮಗೆ ಜಸ್ಟ್ ಒಂದು ಇವಾಗ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಕ್ಲಾಸಲ್ಲಿ, ಸೊ ಎಲ್ಲ ಒಂದೇ ಹೆಡ್ಡಲ್ಲಿ ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹೆಡ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನಾನು ತೋರಿಸೋದಲ್ಲ ಹೆಡ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ನಾನು ಪ್ರೀವಿಯಸ್ಲಿ ತೋರಿಸಿದ್ದಲ್ವಾ. ಸೊ ನೋಡಿ, ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ನಾನು ಅಕೌಂಟಿಂಗ್ ಗ್ರೂಪ್ ಕ್ರಿಯೇಷನ್ಸ್ ಮಾಡೋದನ್ನ ತೋರಿಸಿದೆ. ಸೊ ಇದು ರೆಂಡರಲ್ಲಿ ನೀವು ಲಯಬಿಲಿಟೀಸ್ ಅಂತ ಇದೆ. ಸೊ ಲಯಬಿಲಿಟೀಸ್ ಅಂಡರಲ್ಲೇ ಇನ್ನು ಬೇರೆ ಇನ್ನೊಂದು ರೇಂಜ್ ತೊಗೊಳ್ಳಿ. ನಾನು ಲಯಬಿಲಿಟೀಸ್ ಏನು ತೊಗೊಂಡಿನಿ, 1,00,000 1,09,999 ತೊಗೊಂಡಿನಲ್ವಾ. ಸೊ ಇದನ್ನ 1,00,000 ತೊಗೊಂಡ್ಬಿಟ್ಟು 1,00,000 ಕ್ಲೋಸ್ ಮಾಡ್ಕೊಳ್ಳಿ, 1,099 ಕ್ಲೋಸ್ ಮಾಡ್ಕೊಳ್ಳಿ. 2,000 ಬೇರೆ ಲಯಬಿಲಿಟಿ ತೊಗೊಳ್ಳಿ. ಲೋನ್ಸ್ ಅಂಡ್ ಬರೋಯಿಂಗ್ಸ್ ಅಂತ ಈಗ ಕ್ರಿಯೇಟ್ ಮಾಡಿದ್ರಲ್ಲ, ಹೆಡ್ ಕ್ರಿಯೇಟ್ ಮಾಡಿಲ್ಲ, ನಾನು ಜಿಎಲ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಆ ಜಿಎಲ್ ಕ್ರಿಯೇಟ್ ಅದ್ರ ಅಂಡರ್ ಯಾಕೆಂದ್ರೆ ಈಗ ಲೋನ್ಸ್ ಬಂದ್ರೆ ಬ್ಯಾಂಕ್ ಬರುತ್ತಲ್ಲ, ಡಿಫ್ರೆಂಟ್ ಬ್ಯಾಂಕ್ ಅಲ್ಲಿ ನಾವೇನ್ ಲೋನ್ ತಗೊಂಡ್ರೆ ಅದಲ್ಲಿ ಹಿಟ್ ಆಗೋ ತರ ಏನೋ ಮಾಡ್ಬೋದಾ ಅಂತ. ಅಲ್ಲ, ಅದನ್ನೇ ಹೇಳಿದ್ದು, ಲೋನ್ಸ್ ಅಂಡ್ ಬಾರೋಯಿಂಗ್ಸ್ ಹೆಡ್ನೇ ಸಪರೇಟ್ ಕ್ರಿಯೇಟ್ ಮಾಡ್ಕೋಬಹುದು ಅಂತ ತೋರಿಸಿದ್ದು ಇವಾಗ ನಾನು ನಿಮಗೆ. ಇವಾಗ ನಾನು ಜಿಎಲ್ ಕ್ರಿಯೇಟ್ ಮಾಡಿದ್ದು ಹೆಡ್ ಅಲ್ಲ ಇದು. ಓಕೆ, ಸೊ ಇದು ಜಿಎಲ್ ಕೋಡ್, ಇದು ಅಕೌಂಟ್ದು. ಸೊ ಇವಾಗ ನೀವು ಡೈರೆಕ್ಟ್ ನೀವು ಹೇಳಿದ ತರ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ. ಸೊ ಇಲ್ಲಿ ಒಂದು ಅಂಡರ್ ಅಲ್ಲಿ ಒಂದು ಲೋನ್ಸ್ ಅಂಡ್ ಬಾರೋಯಿಂಗ್ಸ್ ಅಂತ ಒಂದು ಹೆಡ್ ಕ್ರಿಯೇಟ್ ಮಾಡ್ಕೊಂತೀರಾ. ಓಕೆ, ಸೊ ಲೋನ್ ಫ್ರಮ್ SBI, ಲೋನ್ ಫ್ರಮ್ HDFC, ಲೋನ್ ಫ್ರಮ್ ಆಕ್ಸಿಸ್ ಅಂತ ಸಪರೇಟ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂತೀರಾ. ಐ ಮೀನ್ GL ಅಕೌಂಟ್. ಓಕೆ, ಸೊ GL ಅಕೌಂಟ್ ನ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಟ್ರಿಗರ್ ಆಗುತ್ತೆ. ಓಕೆ, ಸೊ ನಾನು ಇವಾಗ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇದೆಲ್ಲ ಜಸ್ಟ್ ನಿಮ್ಗೆ ಹೆಂಗ್ ಗೊತ್ತಾ, ಯಾವ್ಯಾವ್ದು ಮೇನ್ ಆಕ್ಟಿವಿಟೀಸ್, ಮೇನ್ ಟ್ರಾನ್ಸಾಕ್ಷನ್ಸ್ ಇರುತ್ತೋ ಸೊ ನಾನು ಆ GLs ಮಾತ್ರ ತೊಗೊತೀನಿ. ಕಂಪ್ನಿಲಿ ಇರುತ್ತೆ 1000 ಟ್ರಾನ್ಸಾಕ್ಷನ್ಸ್ ನಡೀತೆ, ಅದಕ್ಕೆಲ್ಲದಕ್ಕೂ ಪರ್ಟಿಕ್ಯುಲರ್ ನಾವು GL ಕ್ರಿಯೇಟ್ ಮಾಡ್ತಾ ಹೋದ್ರೆ GL ಕ್ರಿಯೇಷನ್ಗೆ ಒಂದು ವಾರ ಬೇಕಾಗ್ಬಿಡುತ್ತೆ ಟೈಮ್. ಯಾಕೆಂದ್ರೆ GL ಅಂದರೆ ಅಷ್ಟು ಈಸಿ ಇರೋದಿಲ್ಲ. ಮೋರ್ ದೆನ್ 200-300 GL ಕೋರ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಅಲ್ವಾ ರೇಂಜ್ ಅಷ್ಟೊಂದು ಮೇಂಟೈನ್ ಮಾಡಿರೋದು ನಾವು. ಒಂದು ಕಂಪನಿ ಅಂದರೆ ಅಷ್ಟು ಈಸಿ ಇರೋದಿಲ್ಲ, ತುಂಬ GLಸ್ನ ಯೂಸ್ ಮಾಡ್ತಾರೆ. ಸೊ ನಾನು ಸ್ಟ್ಯಾಂಡರ್ಡ್, ಇವಾಗ ನಿಮಗೆ ಆಲ್ರೆಡಿ ನಾಲೆಜ್ ಇರುತ್ತೆ ಅಕೌಂಟ್ಸ್ ಬಗ್ಗೆ, ಸಮಥಿಂಗ್ ಲೈಕ್ ಬ್ಯಾಲೆನ್ಸ್ ಶೀಟ್ ಅಂಡ್ P&L. ಸೊ ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು GLಸ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನೀವು ಬೇಸ್ಡ್ ಆನ್ ದಟ್ ಸೇಮ್ ಅದನ್ನೇ ಕಾಪಿ ಮಾಡ್ಕೊತ ಹೋಗ್ತೀರ ಅಷ್ಟೇ ರಿಕ್ವೈರ್ಮೆಂಟ್ ಮೇಲೆ. ಓಕೆ, ಸೊ ಕ್ರಿಯೇಟ್ ಮಾಡಬೇಕಾದ್ರೆ ಅದೇ ಥರನೇ ಕ್ರಿಯೇಟ್ ಮಾಡ್ತಾ ಹೋಗ್ತೀರ ನೀವು ಸಿಸ್ಟಮಲ್ಲಿ. ಅರ್ಥ ಆಯ್ತಾ? ಓಕೆ, ಸೊ ಇವಾಗ ಟ್ಯಾಕ್ಸ್. ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ ನಮಗೆ ಎಲ್ಲಿ ಬರುತ್ತೆ ಹೇಳಿ? ಇನ್ಪುಟ್ ಟ್ಯಾಕ್ಸ್ ಎಲ್ಲಿ ಬರುತ್ತೆ, ಔಟ್ಪುಟ್ ಟ್ಯಾಕ್ಸ್ ಎಲ್ಲಿ ಬರುತ್ತೆ? ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಹೇಳಿದೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು. ಸೊ ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು, ಸೊ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ. ಸೊ ಪರ್ಚೇಸ್ ಅಂದ್ರೆ ಏನಾಗುತ್ತೆ ಅದು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ ನಿಮಗೆ? ಅಸೆಟ್ಸ್ ಆಗುತ್ತೆ. ಇನ್ಪುಟ್ ಟ್ಯಾಕ್ಸ್ ಏನಾಗುತ್ತೆ? ಇನ್ಪುಟ್ ಟ್ಯಾಕ್ಸ್ ನೀವು ವೆಂಡರ್ಗೆ ಪೇ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಇಟ್ ಇಸ್ ಅನ್ ಲಯಬಿಲಿಟಿ, ಕರೆಕ್ಟ್? ಸೊ ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ನೀವು ಪರ್ಚೇಸ್ ಮಾಡಿದಾಗ ಪೇ ಮಾಡಬೇಕಲ್ವಾ. ಸೊ ಇಲ್ಲಿ ನಿಮಗೆ ಎಂಟ್ರೀಸಲ್ಲಿ ಡಿಡಕ್ಟ್ ಆಗಿರುತ್ತೆ. ಓಕೆ, ಸೊ ಇನ್ವಾಯ್ಸಲ್ಲಿ ಅದೇನಾಗಿರುತ್ತೆ, ಪೇಯಬಲ್ ಅಗೇನೆಸ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಓಕೆ, ಸೊ ಔಟ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ಸೊ ನಿಮಗೆ ರಿಸೀವಬಲ್ ಅಂದರೆ ರಿಸೀವಬಲ್ಸ್ ಎಲ್ಲ ಏನಾಗುತ್ತೆ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತೀರಲ್ವಾ, ಅದೆಲ್ಲ ಏನಾಗುತ್ತೆ ನಿಮಗೆ? ಸೊ ನಾನ್ ಕರೆಂಟ್ ಅಸೆಟ್. ಎಸ್, ಸೊ ಇದೆಲ್ಲ ಏನಿರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ಸ್ ಆಗುತ್ತೆ. ಓಕೆ, ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ಪುಟ್ ಟ್ಯಾಕ್ಸ್ ಯಾವಾಗ್ಲೂ ಇನ್ಪುಟ್ ಟ್ಯಾಕ್ಸ್ ಅಲ್ಲೂ ಕೂಡ ನಿಮಗೆ 2 ಥರ ಸಿನಾರಿಯೋ ಬರುತ್ತೆ. ನಾನು ಹೇಳಿ, ಡಿಡಕ್ಟಬಲ್ ಅಂಡ್ ನಾನ್ ಡಿಡಕ್ಟಬಲ್ ಅಂತ ಬರುತ್ತೆ ಅಂತ. ಸೊ ಡಿಡಕ್ಟಬಲ್ ಅಂತಂದ್ರೆ ಏನು ಗೊತ್ತಾ, ಸೊ ನೀವು ಇನ್ವಾಯ್ಸಲ್ಲಿ ಸೊ ಡಿಡಕ್ಟ್ ಮಾಡಿಕೊಂಡು ಆ ಅಮೌಂಟ್ನ ಗೌರ್ಮೆಂಟಿಗೆ ನೀವು ಪೇ ಮಾಡ್ತೀರಾ. ಸೊ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ ಟು ಯು. ಸೊ ನಾನ್ ಡಿಡಕ್ಟಬಲ್ ಅಂತಂದ್ರೆ ನೀವು ಅದರಲ್ಲಿ ಏನು ಡಿಡಕ್ಟಬಲ್ ಮಾಡ್ಕೊಳಲ್ಲ, ಜಸ್ಟ್ ಎಂಟ್ರಿ ಮಾತ್ರ ತೋರಿಸ್ತೀರಾ ಸಿಸ್ಟಮಲ್ಲಿ. ಸೊ ಅಮೌಂಟ್ ಏನು ಅದಕ್ಕೆ GL ಅಕೌಂಟಿಗೆ ಪರ್ಟಿಕ್ಯುಲರ್ ಆಗಿ ಸೊ ನಿಮಗೆ ಅಮೌಂಟ್ ಅದನ್ನೇ ಡಿಡಕ್ಟ್ ಆಗೋದಿಲ್ಲ ಇನ್ವಾಯ್ಸ್ ಅಮೌಂಟಿಂದ. ಓಕೆ, ಸೊ ಅದಕ್ಕೆ ನಿಮಗೆ ಡಿಡಕ್ಟಬಲ್ ಅಂಡ್ ನಾನ್ ಡಿಡಕ್ಟಬಲ್ ಕಾನ್ಸೆಪ್ಟ್ ಬರೋದು. ಓಕೆ, ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ ಅಲ್ವಾ. ಸೊ ನೀವು ಇದರಲ್ಲೇ ಈ ಲಯಬಿಲಿಟಿ ಅಂಡರ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾರ್ಮಲಿ ಬಂದ್ಬಿಟ್ಟು ಅದು ನಾನ್ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ. ಸೊ ನಾವು ಆಲ್ರೆಡಿ ಈಗ ಅದರ್ ಕರೆಂಟ್ ಲಯಬಿಲಿಟೀಸ್ಗೆ ಒಂದು ಹೆಡ್ ಕ್ರಿಯೇಟ್ ಮಾಡಿದ್ದೀವಲ್ವಾ. ಸೊ ಇದೇ ರೇಂಜಲ್ಲಿ ನಾನು ಕ್ರಿಯೇಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಅವಾಗ ತೊಂದರೆನೇ ಇರೋದಿಲ್ಲ. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ಓಕೆ, ಸೊ ಇವಾಗ ನಾವು ನೆಕ್ಸ್ಟು ಕ್ರಿಯೇಟ್ ನ್ಯೂ ಕೊಡೋಣ. ಸೊ ಕ್ರಿಯೇಟ್ ನ್ಯೂ ಕೊಡೋಣ. ಸೊ ಯಾವುದು ರೇಂಜ್ ಏನು, 1140 ಸೊ 1140 ಮಾಡಿ. ಓಕೆ, ಎಂಟರ್. ಓಕೆ, ಸೊ ಇವಾಗ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ಟೈಪಲ್ಲಿ ಸೊ ಇಲ್ಲಿ ನಾವು ಅದರ್ ಕರೆಂಟ್ ಲಯಬಿಲಿಟೀಸ್ ಸೆಲೆಕ್ಟ್ ಮಾಡಬೇಕು. ನೀವೇನಾದರೂ ಬೈ ಚಾನ್ಸ್ ಲಯಬಿಲಿಟೀಸ್ ಸೆಲೆಕ್ಟ್ ಮಾಡಿದ್ರು ತೊಗೊಳಲ್ಲ, ಎರರ್ ಬರುತ್ತೆ ಸಿಸ್ಟಮಲ್ಲಿ. ಓಕೆ, ಸೊ ನೀವು ಅದರ್ ಕರೆಂಟ್ ಲಯಬಿಲಿಟೀಸೇ ತೊಗೋಬೇಕು, ಯಾಕೆಂದ್ರೆ ನಂಬರ್ ರೇಂಜ್ ಅಸೈನ್ ಮಾಡಿದ್ದೀವಲ್ವ ನಾವು. ಸೊ ಈ ಪರ್ಟಿಕ್ಯುಲರ್ ನಂಬರ್ ರೇಂಜ್ಗೆ ಪಿಕ್ ಆಗೋದು. ಓಕೆ, ಸೊ ಇವಾಗ ಇಲ್ಲಿ ಎಂಟರ್ ಮಾಡೋಣ. ಸೊ ಇವಾಗ ನಾವು ಇನ್ಪುಟ್ ಟ್ಯಾಕ್ಸ್ CGST ಮಾಡೋದನ್ನ ಸೊ ಇನ್ಪುಟ್
ಫಸ್ಟಿಗೆ ಯಾವುದು ಸಿ ಜಿ ಎಸ್ ಟಿ ಅಲ್ವಾ, ಸಿ ಜಿ ಎಸ್ ಟಿ ಕ್ರಿಯೇಟ್ ಮಾಡೋಣ, ಸಿ ಜಿ ಎಸ್ ಟಿ. ಓಕೆ, ಸೊ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್, ಇನ್ಪುಟ್ ಸಿ ಜಿ ಎಸ್ ಟಿ. ಸೊ ಇಲ್ಲಿ ಕ್ಯಾಟಗರಿಲಿ ಕಂಟ್ರೋಲ್ ಡೇಟಾದಲ್ಲಿ ಸೊ ಟ್ಯಾಕ್ಸು ಇದೆಲ್ಲ ಏನು ನಿಮಗೆ ಕನ್ಸಿಡರ್ ಆಗಲ್ಲ. ಸೊ ಏನು ಕನ್ಸಿಡರ್ ಆಗೋದಿಲ್ಲ ಅಂದರೆ ಟ್ಯಾಕ್ಸ್ ರಿಲೇಟೆಡ್ ಆಗಿರೋದ್ರಿಂದ ಸೊ ನಿಮ್ಮ ಟ್ಯಾಕ್ಸ್ ಕ್ಯಾಟಗರಿ ಅವೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಮೇಂಟೈನ್ ಯು ಕ್ಯಾನ್ ಮೇಂಟೈನ್. ಓಕೆ, ಮೇಂಟೈನ್ ಮಾಡ್ಬೋದು. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಅಂತ ಇದೆ. ಸೊ ನೀವು ಇನ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ ಕ್ಯಾಟಗರಿ ನೀವು ಬರೀ ಇನ್ಪುಟ್ ಟ್ಯಾಕ್ಸ್ ತಗೋಬೋದು, ಒನ್ಲಿ ಇನ್ಪುಟ್ ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಅವಾಗ ಇಟ್ ವಿಲ್ ಅಲ್ಲ ಒನ್ಲಿ ಇನ್ಪುಟ್ ಟ್ಯಾಕ್ಸ್. ಓಕೆ, ಸೊ ನಿಮಗೆ ಡಿಡಕ್ಟಬಲ್, ನಾನ್ ಡಿಡಕ್ಟಬಲ್ ಈ ಥರ ತುಂಬ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಅಕೌಂಟ್, ಔಟ್ಪುಟ್ ಟ್ಯಾಕ್ಸ್ ಅಕೌಂಟ್ ಇದೆ. ಓಕೆ, ಸೊ ಈ ಥರ ಸಪ್ರೇಟ್ ಇದೆ ಎಲ್ಲದಕ್ಕೂ. ಪ್ಲಸ್ ನಿಮಗೆ ಇಲ್ಲಿ ನೋಡ್ಬೋದು ಇನ್ಪುಟ್ ಟ್ಯಾಕ್ಸ್ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಮೇಲೆ ಸಪ್ರೇಟ್ ಇದೆ. ಓಕೆ, ಸೊ ಈ ಥರ ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರೋ ಬಂದ್ಬಿಟ್ಟು ಪರ್ಸೆಂಟೇಜ್ ವೈಸ್ ಬೇರೆ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ಪರ್ಸೆಂಟೇಜ್ ವೈಸ್ ಯಾರು ಮಾಡಲ್ಲ. ಯಾಕೆಂದರೆ ಯಾವುದಾದ್ರೇನು ಟ್ರಿಗರ್ ಆಗೋದು ಒಂದೇ ಜಿಎಲ್ಗೆ. ಓಕೆ, ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇದನ್ನ ಏನಾದ್ರು ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ಶಾರ್ಟ್ ಕೀ ಅಲ್ಲಿ ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ಗೆ ಶಾರ್ಟ್ ಕೀ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಟ್ಯಾಕ್ಸ್ಗೆ ಪರ್ಟಿಕ್ಯುಲರ್ ಶಾರ್ಟ್ ಕೀ ಇದ್ದರೆ ಓಕೆ. ಸೊ ಇವಾಗ ಟ್ಯಾಕ್ಸ್ಗೆ ಪರ್ಟಿಕ್ಯುಲರ್ ಟ್ಯಾಕ್ಸ್ ಕೀ ಇಲ್ಲ. ಸೊ ಇದನ್ನ ನಾವು ಜನರಲ್ ಪೋಸ್ಟಿಂಗ್ ಡಾಕ್ಯುಮೆಂಟ್ ಅಂತಲ್ಲಿ ತೊಗೊತೀವಿ, ಪೋಸ್ಟಿಂಗ್ ಡೇಟ್ ಅಂತಲ್ಲಿ ತೊಗೊತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಬ್ಯಾಂಕ್ ಟ್ಯಾಬಲ್ಲಿ ನಾವು ಟ್ಯಾಕ್ಸ್ಗೆ ಸಪ್ರೇಟ್ ನೀವು ಕ್ರಿಯೇಟ್ ಮಾಡಿದರೆ ಇಲ್ಲಿ ಬರುತ್ತೆ. ಸೊ ಟ್ಯಾಕ್ಸ್ ಅಕೌಂಟ್ಸ್ ಅಂತ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಜನರಲ್ ಅಂಡರಲ್ಲಿ ತೊಗೊತೀವಿ. ಓಕೆ, ಸೊ ನೀವು ಟ್ಯಾಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಈಸಿಯಾಗಿ ಟ್ಯಾಕ್ಸ್ ಡೀಟೇಲ್ಸ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ಗ್ರೂಪಿಂಗಲ್ಲಿ, ಫೀಲ್ಡ್ ಸ್ಟೇಟಸ್ ವೇರಿಯಂಟಲ್ಲಿ. ಓಕೆ, ಬೇಕು ಅಂದ್ರೆ ಒಂದು ಕ್ರಿಯೇಟೇ ಮಾಡ್ಕೊಂಬೋಣ ರೀ. ಇಲ್ಲಿ ಆ್ಯಡ್ ಮಾಡ್ಬೋಣ ಫಸ್ಟ್, ಇಲ್ಲಲ್ವಾ? ಸೊ I will add one more line first. Okay, so ivaga TA 10 ತಗೋಣ. ಟಿ ತಗೊಳಕ್ಕಾಗಲ್ಲ, 4 ಕ್ಯಾರೆಕ್ಟರ್ಸ್ ಅಷ್ಟೇ ಅಲ್ವಾ ಅದೆಲ್ಲ ಮಾಡಿದ್ರೆ OBC 4 ನೋಡೋಣ. ಸೊ ಇನ್ನೊಂದು ಸ್ಕ್ರೀನಲ್ಲಿ OBC 4 ಓಪನ್ ಮಾಡಿ. OBC 4. ಸೊ OBC 4 ಹೋದ ತಕ್ಷಣ ನಿಮ್ದು ಅಕೌಂಟಿಂಗ್ ಗ್ರೂಪ್ಸ್ ಲಿಸ್ಟ್ ಎಲ್ಲ ಬರುತ್ತೆ. ಓಕೆ, ಸೊ ಇವಾಗ ನಮ್ಮದು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂದ್ಬಿಟ್ಟು TATM, ಕರೆಕ್ಟ್? ಸೊ ಓಪನ್ ದ TATM. ಸೊ TATM. ಓಕೆ, ಸೊ ಎಂಟರ್. ಸೊ ಇವಾಗ ಇದು ರೆಂಡರಲ್ಲಿ ನಾವು ಯಾವ್ಯಾವನ್ನ ಕ್ರಿಯೇಟ್ ಮಾಡಿದ್ವಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಅದು ತೋರಿಸುತ್ತೆ. ಸೊ ಇವಾಗ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡ್ತೀವಿ ಅಂದರೆ ನೀವು ಎಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನೀವು ಎಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ T10 ತೊಗೊಳೋಣ. ಸೊ TA10 4 ಅಷ್ಟೇ ಎಲ್ಲ ಮಾಡೋದು. ಸೊ ಇವಾಗ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ರಿಲೇಟೆಡ್ ಟು ಟ್ಯಾಕ್ಸ್ ಆಗಿರೋದ್ರಿಂದ ಸೊ ಟ್ಯಾಕ್ಸ್ ಯಾವುದಾದ್ರೂ ಹಾಕೋಬೋದು. ಟ್ಯಾಕ್ಸ್ ಅಕೌಂಟ್ಸ್ ಅಂತ ಹಾಕೊಳ್ಳಿ. ಟ್ಯಾಕ್ಸ್ ಅಕೌಂಟ್ಸ್ ಅಂತ ಕ್ಯಾಟಗರಿ ಮಾಡ್ಕೊಳ್ಳಿ. ಸೊ ಸೇವ್ ಮಾಡ್ಕೊಳ್ಳಿ. ಸೊ ಈ TR ಸೇವ್ ಆಗುತ್ತೆ. ಓಕೆ, ಸೊ ಇವಾಗ ಇದರ ಅಂಡರಲ್ಲಿ ಅದನ್ನ ಆ್ಯಡ್ ಮಾಡೋಣ. ಓಕೆ, ಸೊ ವಿಲ್ ಗೋ ಬ್ಯಾಕ್. ಸೊ ಈ ಸ್ಕ್ರೀನ್ನ ಬ್ಯಾಕ್ ಹೋಗೋಣ. ಸೊ ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಮಾಡಿದ್ದೀವಲ್ವಾ? ಸೊ ಇವಾಗ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ತೋರಿಸಲ್ಲ T10. ಏನಕ್ಕೆ ಅಂದರೆ ನಾವು ಇದು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ರಿಂದ. ಓಕೆ, ಸೊ ಇವಾಗ ಏನು ಮಾಡಬೇಕು, ಬ್ಯಾಕ್ ಹೋಗಬೇಕು. ಸೊ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಹೊಸದಿಂದ ಬರಬೇಕು. ಸೊ FS00 ಓಪನ್ ಮಾಡ್ಕೊಳ್ಳಿ. FS00 ಎಂಟರ್. ಸೊ ಇವಾಗ ನೀವು ಕ್ರಿಯೇಟ್ ಮಾಡ್ತಾ ಇದೀವಲ್ವಾ ಅದರ್ ಕರೆಂಟ್ ಲಯಬಿಲಿಟಿ ಸೆಡ್ಡಲ್ಲಿ. ಸೊ ಇವಾಗ ಅದ್ರದ್ದು ಸೀರೀಸ್ ಏನು ಇದೆಯಲ್ವಾ? ಸೊ ಇವಾಗ ನೆಕ್ಸ್ಟ್ GL ಅಕೌಂಟ್ ಟೈಪ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್, ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಇನ್ಪುಟ್ CGST, ಇನ್ಪುಟ್ control data, sort keys 001. ಸೊ ನೆಕ್ಸ್ಟ್ ಸೊ ಇಲ್ಲಿ ಬಂದ್ಬಿಟ್ಟು ಯಾವುದು TA ಡ್ರಾಪ್ ಡೌನಲ್ಲಿ. ಸೊ ಇಲ್ಲಿ ನಿಮಗೆ TA10 ಇಲ್ಲಿ ನೋಡಿ ಟ್ಯಾಕ್ಸ್ ಅಕೌಂಟ್ಸ್ ಅಂತ ಫಸ್ಟ್. ಓಕೆ, ಸೊ ಇದು ತೊಗೊಳ್ಳಿ. ಸೊ ಇದು ತೊಗೊಂಡ್ಬಿಟ್ಟು ಸೇವ್ ಮಾಡಿ. ಸೊ ಇವಾಗ ಏನಾಗುತ್ತೆ ಟ್ಯಾಕ್ಸ್ ಇದರಲ್ಲಿ ಸೇವ್ ಆಗಿಬಿಡುತ್ತೆ ಫೀಲ್ಡ್ ಸ್ಟೇಟಸ್ ವೇರಿಯಂಟಲ್ಲಿ.
ಓಕೆ. ಸೊ ಆ ಥರ ಗ್ರೂಪಿಂಗ್ ಮಾಡ್ಕೋಬೋದು. ಸೊ ಇದು ಮಾಡ್ಕೊಳೋದ್ರಿಂದ ಜಸ್ಟ್ ನಮಗೆ ರೆಫರೆನ್ಸ್ಗೋಸ್ಕರ ನಾನು ಅಷ್ಟೇ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಬಂದ್ಬಿಟ್ಟು ಸೊ ನಿಮ್ಗೆ ಈಸಿಯಾಗಿ ಯಾವ ಜಿ ಎಲ್ ಇತ್ತು ಫೀಲ್ಡ್ ಸ್ಟೇಟಸ್ನ ಡಿಫೈನ್ ಮಾಡಿರ್ತೀವಿ. ಸೊ ಯಾವುದು ಎಕ್ಸಾಮ್ಟು ಯಾವುದು ಇದು ಅಂತ. ಸೊ ನಿಮಗೆ ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕಾಪಿ ಮಾಡೋಣ ಇದನ್ನೇ. ಸೊ SGST ಎಲ್ಲದಕ್ಕೂ. ಓಕೆ. ಸೊ ಜಸ್ಟ್ ಐ ವಿಲ್ ಚೇಂಜ್ ದ ರೇಂಜ್. ಸೊ ಸೊ CGST ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು SGST. ಸೊ ಎಂಟರ್, ಸೇವ್ ಇಟ್. ಸೊ ಅಷ್ಟೇ. ಸೊ ನೀವು SGST ಕ್ರಿಯೇಟ್ ಮಾಡೋದು. ಸೊ ನೆಕ್ಸ್ಟ್ ಇದೇ ಥರ ಬಂದ್ಬಿಟ್ಟು IGST ಮಾಡೋಣ. 2 ಎಂಟರ್. ಸೊ ಇವಾಗ IGST. ಸೊ IGST ಕ್ರಿಯೇಟ್ ಆಯಿತು. ಸೊ ಇನ್ಪುಟ್ IGST ಕೂಡ ಕ್ರಿಯೇಟ್ ಆಯಿತು. ಎಂಟರ್. ಸೊ ಇವಾಗ ನೀವು ಬೇಕು ಅಂದರೆ ಈ GL ಕೋಡ್ಸ್ನೆಲ್ಲ ನೀವು ಇಲ್ಲಿಗೆ ರೆಫರೆನ್ಸ್ಗೋಸ್ಕರ ನೀವು ಕಾಪಿ ಮಾಡಿರ್ತೀನಿ ಶೀಟ್ಗೆ. ಸೊ ನೀವು ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ. ಸೊ ಇನ್ಪುಟ್ಟು ಔಟ್ಪುಟ್ ಎರಡು ಇದೆ ಅಲ್ವಾ ನಮಗೆ. ಸೊ ನಾನೇನು ಮಾಡ್ತೀನಿ, SGST ಪಕ್ಕನೇ ಇಲ್ಲಿ ಹಾಕ್ಬಿಡ್ತೀನಿ GL. ಸೊ ಒಂದು ಇನ್ಪುಟ್ಟು ಒಂದು ಔಟ್ಪುಟ್ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಬಿಡ್ತೀನಿ ಇನ್ಪುಟ್ ಪಕ್ಕನೇ. ಓಕೆ. ಸೊ ಇನ್ಪುಟ್ಟಲ್ಲಿ ಸೊ 11140 ಬಂದ್ಬಿಟ್ಟು CGST. ಸೊ ಇದು 11430 ರೈಟ್. ಸೊ SGSTಗೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು CGST. ಕರೆಕ್ಟಾ? ಸೊ ನೆಕ್ಸ್ಟ್ IGSTಗೆ ಆ್ಯಡ್ ಮಾಡೋಣ. ಸೊ 1110002 ಕರೆಕ್ಟ್ ಅಲ್ವಾ? 102 ಎಸ್ ರೈಟ್. ಸೊ ಇವಾಗ ಇನ್ಪುಟ್ಗೆ ಆಯಿತು. ಸೊ ಸೇಮ್ ಅದೇ ಥರನೇ ಔಟ್ಪುಟ್ಗೂ ಕ್ರಿಯೇಟ್ ಮಾಡೋಣ. ಸೊ ಔಟ್ಪುಟ್ಗೆ ಆ್ಯಕ್ಚುಲಿ ಅದು ಅಸೆಟ್ಸಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಅಸೆಟ್ ಹೆಡ್ನ ಕ್ರಿಯೇಟ್ ಮಾಡ್ತಾ ಹೋದಾಗ ಮಾಡೋಣ, ಇಲ್ಲಾಂದರೆ ಕೆಲಸ ಮಾಡಿ. ಸೊ ಅಸೆಟ್ಸ್ಗೆ ಒಂದೇ ಎಡ್ ಮಾಡಿಬಿಟ್ಟಿನಿ ಅಲ್ವಾ. ಓಕೆ. ಸೊ ಆಧಾರ್ ಕರೆಂಟ್ ಅಸೆಟ್ಸ್ ಒಂದು ಎಡ್ ಕ್ರಿಯೇಟ್ ಮಾಡಿಬಿಡ್ತೀನಿ ಫಸ್ಟು. ಸೊ ಇವಾಗ ಪೊಸಿಷನಲ್ಲಿ ಚೆಕ್ ಮಾಡೋಣ. ಸ್ಟಾರ್ಟ್ ಆಫ್ ಅಕೌಂಟ್ ಯಾವ್ದು ನಮ್ಮದು TATM ಅಲ್ವಾ. ಎಂಟರ್. ಸೊ ಇವೆಲ್ಲ TATMಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಸೊ ಇವಾಗ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಸೆಟ್ ಹೆಡ್ಡಲ್ಲಿ. ಸೊ ಅಸೆಟ್ ನನ್ನ ರೇಂಜ್ ಬಂದ್ಬಿಟ್ಟು 20 ಸೊ 209999 ತೊಗೊಂಡಿದ್ದೀನಿ. ಸೊ ಇವಾಗ ನಾನು ನೆಕ್ಸ್ಟು 2100 ತೊಗೋಬೋದು. ಓಕೆ. ಸೊ ರೇಂಜು ಮೇಂಟೈನ್ ಮಾಡ್ಬೋದು. ಓಕೆ. ಸೊ ನೀವು ಎಂಟ್ರೀಸ್ TATM. ಸೊ ನೆಕ್ಸ್ಟ್ ಅಸೆಟ್ಗೂ ಅದರ್ ಕರೆಂಟ್ ಅಸೆಟ್ ತೊಗೊತಿರೋದ್ರಿಂದ OTASST AS ಅಂತ ಹಾಕ್ಬೋದು. AS 4 ಕ್ಯಾರೆಕ್ಟರ್ಸ್. ಓಕೆ. ಸೊ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದರ್ ಕರೆಂಟ್ ಅಸೆಟ್ಸ್. ಓಕೆ. ಸೊ ರೇಂಜ್ ಬಂದ್ಬಿಟ್ಟು 2100 2199 ಕರೆಕ್ಟ್. ಸೊ ಅದೇ ರೇಂಜ್ ಇಲ್ಲಿ ಮೇಂಟೈನ್ ಮಾಡಿ. ಸೊ ಅದರ್ ಕರೆಂಟ್ ಅಸೆಟ್ಸ್ OTAS.
ಅದರ್ ಕರೆಂಟ್ ಅಸೆಟ್ಸ್. ಓಕೆ, ಸೊ ರೇಂಜ್ ಬಂದ್ಬಿಟ್ಟು 210000. ಓಕೆ, 219999. ಸೊ ಈ ರೇಂಜ್ನ ಮೇಂಟೈನ್ ಮಾಡಿದ್ದೀನಿ ನಾನು. ಕರೆಕ್ಟ್ ಅಲ್ವಾ? 999 ಕರೆಕ್ಟ್ ಇದೆ. ಸೊ ಇವಾಗ ಸೇವ್. ಸೊ TR ಸೇವ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಸ್ ಪರ್ ರಿಕ್ವೈರ್ಮೆಂಟ್ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಸೇವ್ ಮಾಡ್ಕೋಬೋದು ನೀವು. ಓಕೆ, ಸೊ ಇವಾಗ ನನಗೇನು ರಿಕ್ವೈರ್ಮೆಂಟ್ ಇತ್ತು ಅದನ್ನ ಸೇವ್ ಮಾಡಿದ್ದೀನಿ. ಇವಾಗ ನನಗೆ ಅದರ್ ಕರೆಂಟ್ ಲಯಬಿಲಿಟೀಸ್ ಇತ್ತು, ಅದರ್ ಕರೆಂಟ್ ಅಸೆಟ್ಸ್ ಇರಲಿಲ್ಲ. ಇವಾಗ ಅದನ್ನು ಕ್ಲೋಸ್ ಮಾಡ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ಬಂದರೆ ಇಲ್ಲಿ ತೋರಿಸುತ್ತೆ, ಅದರ್ ಕರೆಂಟ್ ಅಸೆಟ್ಸ್ನು ಕೂಡ ತೋರಿಸುತ್ತೆ ಇವಾಗ ಕ್ರಿಯೇಟ್ ಮಾಡಿರೋದನ್ನ. ಓಕೆ, ಸೊ ಬ್ಯಾಕ್ ಆನ್. ಸೊ ನೆಕ್ಸ್ಟ್ FS00 ಎಂಟರ್. ಓಕೆ, ಸೊ ಇವಾಗ ಅದರ ಲಯಬಿಲಿಟೀಸ್ ಅಂಡರಲ್ಲಿ ನಾವು 4 GLನ ಕ್ರಿಯೇಟ್ ಮಾಡಿದ್ವಲ್ವಾ, ಆ್ಯಂಡ್ ದೆನ್ ಸೊ ಕರೆಂಟ್ ಲಯಬಿಲಿಟೀಸ್ ಅಂಡರಲ್ಲಿ ಸೊ 3 GLಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ರಿಯೇಟ್ ಎ ಅದರ್ ಕರೆಂಟ್ ಅಸೆಟ್ಸ್. ಅಂಡರ್ ಅದರ್ ಕರೆಂಟ್ ಅಸೆಟ್ಸ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಔಟ್ಪುಟ್ ಟ್ಯಾಕ್ಸ್ GL ಅಕೌಂಟ್ಸ್, ರೈಟ್? ಸೊ ನಾವು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇವಾಗ ರೇಂಜ್ ಏನಿದೆ ಅದ್ರದ್ದು 210000, ಕರೆಕ್ಟ್? ಸೊ ಎಂಟರ್. ಸೊ ಈ ರೇಂಜೇ ತೊಗೋಬೇಕು ಇಲ್ಲಿ, ಇಲ್ಲಾಂದರೆ ಎರರ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ತೊಗೊತೀವಿ, ಅದರ್ ಕರೆಂಟ್ ಅಸೆಟ್ ತೊಗೊತೀವಿ. ನೋಡಿ, ನಾನು ಲಯಬಿಲಿಟೀಸ್ ತೊಗೊಂಡೆ ಮಿಸ್ ಆಗಿ, ಇಲ್ಲಿ ಎರರ್ ಬಂದ್ಬಿಡ್ತು. ಸೊ ಮಿಸ್ ಆಗಿ ನೀನು ರಾಂಗ ತೊಗೊಂಡ್ರು ಇಲ್ಲಿ ಎರರ್ ಬಂದ್ಬಿಡ್ತು ಕೆಳಗಡೆ, ಅಕೌಂಟಿಂಗ್ ಗ್ರೂಪ್ ಸೊ ಲಯಬಿಲಿಟಿ ರೇಂಜ್ ಬೇರೆ ಇದೆ ಅಂತ. ಸೊ ಇವಾಗ ಅದರ್ ಕರೆಂಟ್ ಅಸೆಟ್ಸ್ನ ತೊಗೋಬೇಕು. ಇವಾಗ ಅಲೋ ಮಾಡ್ತು. ಸೊ ಅದೇ ಥರ. ಸೊ ನೆಕ್ಸ್ಟ್ ಇವಾಗ ಔಟ್ಪುಟ್ ಅಲ್ವಾ? ಸೊ ಔಟ್ಪುಟ್ CGST, ಕರೆಕ್ಟ್? ಸೊ ಔಟ್ಪುಟ್ CGST ತೊಗೊಂಡ್ವಿ. ಸೊ ನೆಕ್ಸ್ಟ್ ಸೇಮ್, ರಿಮೈನಿಂಗ್ ಎಲ್ಲ ಸೇಮ್. ಸೊ 10 ಟ್ಯಾಕ್ಸ್ ಅಕೌಂಟ್ಸ್ ಆಗಿರೋದ್ರಿಂದ 10 ತಗೊಂಡು ಸೇವ್ ಇಟ್. ಸೊ ಇವಾಗ ಸೇವ್ ಮಾಡಿದ್ವಿ. ಸೇಮ್ ಅದನ್ನೇ ಕಾಪಿ ಮಾಡೋಣ ಅದಕ್ಕೂ. ಓಕೆ, ನೆಕ್ಸ್ಟ್ 1 ಎಂಟರ್. ಇದೆಲ್ಲ ಸೇವ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಮಾತ್ರ ಚೇಂಜ್ ಮಾಡ್ತೀನಿ. ಸೊ ಇವಾಗ ನಮ್ಗೆ ಕ್ರಿಯೇಟ್ ಮಾಡಬೇಕಾದ್ರೆ SGST ಅಲ್ವಾ? ಸೊ SGST. ಓಕೆ, ಸೇವ್ ಆಯಿತು. ಸೊ ನೆಕ್ಸ್ಟ್ ಕಾಪಿ ಕೊಡಿ. ಸೊ ನೆಕ್ಸ್ಟ್ ರೇಂಜ್ ತೊಗೊಳ್ಳಿ, ಎಂಟರ್. ಸೊ ನೆಕ್ಸ್ಟ್ ಇಲ್ಲಿ IGST ಅಲ್ವಾ? ಸೊ IGST ತೊಗೊಳ್ಳಿ. ಓಕೆ, ಸೊ ಇವಾಗ IGST ಆಯಿತು. ಸೊ ಇವಾಗ 3 GLನ ಕ್ರಿಯೇಟ್ ಮಾಡೋಣ, ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ 210001. ಸೊ ನೆಕ್ಸ್ಟ್ 10, ರೈಟ್? ನೆಕ್ಸ್ಟ್ IGST 210002. ಸೊ ಇವಾಗ ನಾವು CGSTಗೂ ಇದಕ್ಕೂ ಕ್ರಿಯೇಟ್ ಇನ್ಪುಟ್ಗೂ ಔಟ್ಪುಟ್ಗೂ CGST, SGST ಆ್ಯಂಡ್ IGSTಗೆ ಕ್ರಿಯೇಟ್ ಮಾಡಿದ್ವಿ, ರೈಟ್? ಸೊ ಇವಾಗ ನೆಕ್ಸ್ಟು ಇವನ್ನ ಅಸೈನ್ ಮಾಡೋಣ. ಓಕೆ, ಸೊ ಟ್ಯಾಕ್ಸಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಟ್ಯಾಕ್ಸ್ ಏನು ಕಾನ್ಫಿಗರೇಷನ್ಸ್ ವೈಸ್ ಏನು ಉಳ್ಕೊಳಲ್ಲ. ಸೊ ಅದನ್ನ ಅಸೈನ್ ಮಾಡ್ಬೋಣ. ಓಕೆ, ಸೊ ಇವಾಗ ಎಲ್ಲ ಅಸೈನ್ ಮಾಡಬೇಕು. ಸೊ ನಾವು ಯಾರಿಗೆ ಅಸೈನ್ ಮಾಡಬೇಕು? ಸೊ ನಾವು ಆಲ್ರೆಡಿ ನಿನ್ನೆ ಟ್ಯಾಕ್ಸ್ ಅಕೌಂಟಿಂಗ್ ಕೇಸ್ನ ಕ್ರಿಯೇಟ್ ಮಾಡಿದ್ವಲ್ವಾ, ಅದನ್ನ ಓಪನ್ ಮಾಡೋಣ. ಇಲ್ಲಿ ನೋಡಿ, ಸೊ ಟ್ರಾನ್ಸಾಕ್ಷನ್ ಅಕೌಂಟಿಂಗ್ ಕೇಸ್ನ ಮೇಂಟೈನ್ ಮಾಡಿದ್ದೀವಿ. ಸೊ TIC, TIS, TII, TOC, TOS ಆ್ಯಂಡ್ TOI ಅಂತ. ಸೊ ನಾವು ಇದಕ್ಕೆ ಅಸೈನ್ ಮಾಡಬೇಕು ಇವಾಗ. ಸೊ OBC ಅನ್ಗೋಣ, ಎಂಟರ್. ಸೊ ಇಲ್ಲಿ ನಮ್ಮದು ಯಾವುದಿದೆ ಅದು ಹುಡುಕ್ಬೇಕು ನಾವು ಇವಾಗ. ಫಸ್ಟ್ ಯಾವುದು? ಸೊ TIC, ರೈಟ್? ಸೊ TIC ಇದೆ ಇಲ್ಲಿ, ಇನ್ಪುಟ್ CGST ಅಂತ ಇದೆ. ಓಕೆ, ಸೊ TICಗೆ ಡೀಟೇಲ್ಸ್, ಸೆಕೆಂಡ್ ಆಪ್ಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ತೋರಿಸುತ್ತೆ ನಿಮಗೆ. ಸೊ ಡೀಟೇಲ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ತೋರಿಸುತ್ತೆ. ಸೊ ಇಲ್ಲಿ ಎಂಟರ್ ಕ್ಲಿಕ್ ಮಾಡಿ. ಇನ್ಪುಟ್ ಟ್ಯಾಕ್ಸ್ ಇದೆ, ಇನ್ಪುಟ್ CGST ಇದೆ,
ಸೊ ಇವಾಗ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಇವಾಗ ಇದು ಕರೆಕ್ಟ್ ಆಗಿದೆ. ಸೊ ಇದೇ ಥರ ನೀವು ಎಲ್ಲರನ್ನೂ ಚೆಕ್ ಮಾಡ್ಕೊಳ್ಳಿ, ಇನ್ಪುಟ್ ಔಟ್ಪುಟ್ ಇದೆಯಾ ಇಲ್ವಾ ಅಂತ. ಸೊ ಇದಾದಮೇಲೆ ನೀವು ಎಲ್ಲ ಅಸೈನ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ನೀವು OBCನಲ್ಲಿ ಕ್ರಿಯೇಟ್ ಮಾಡಿದ್ದೀವಿ, ನೆಕ್ಸ್ಟ್ OB40 ಅಸೈನ್ ಮಾಡ್ತೀವಿ. ಓಕೆ, ಸೊ OB40ನ ಒಂದ್ಸಲ ನೋಡ್ಕೊಂಡ್ಬಿಡ್ತೀವಿ. OB40 ಎಸ್ OB40. ಸೊ ಅಕೌಂಟ್ ಮೇಂಟೈನ್. ಸೊ ಇಲ್ಲಿ ನಾವು ಯಾವುದು ಕ್ರಿಯೇಟ್ ಮಾಡಿದ್ವಲ್ಲ ಸೊ ಅದಕ್ಕೆ ಮೇಂಟೈನ್ ಮಾಡಬೇಕು. ಸೊ ಇದು ಅಲೋ ಮಾಡುತ್ತಾ ಇಲ್ವೋ ನೋಡೋಣ. ಸೊ ಮೊದಲೆಲ್ಲ ಅಲೋ ಮಾಡ್ತಾಯಿತ್ತು, S4 ಅನ್ನೋ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಸೊ ಸ್ಟಿಲ್ ನೋಡೋಣ, ಟ್ರೈ ಮಾಡೋಣ. ಸೊ TIC ಸೊ TIC. ಓಕೆ, ಸೊ ಅದಕ್ಕೆ TATM ಸೆಟ್ ಆಫ್ ಅಕೌಂಟ್ ಎಂಟರ್. ಸೊ ಇಲ್ಲಿ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪೋಸ್ಟಿಂಗ್ ಕೀ ಕೇಳುತ್ತೆ. ಸೊ ಡು ಯು ವಾಂಟ್ ಟು ಸೇ ದ ಡೇಟಾ ಫಸ್ಟ್ಗೆ ಎಂಟರ್ ಕ್ಲಿಕ್ ಮಾಡಿ. ಸೊ ಎಂಟರ್ ಮಾಡಿದ ತಕ್ಷಣ ಇಲ್ಲಿ GL ಅಕೌಂಟ್ ಕೇಳುತ್ತೆ. ಸೊ ಇವಾಗ GL ಅಕೌಂಟ್ ಯಾವುದು ಇನ್ಪುಟ್ CGST TIC ತೊಗೊಂಡಿದ್ದಲ್ವಾ ನಾನು. ಓಕೆ, TIC ಅಲ್ವಾ. ಸೊ TICಗೆ ಸೊ ನಾವು ಯಾವ GL ಅಸೈನ್ ಮಾಡಬೇಕು, ಇನ್ಪುಟ್ CGST ಆಗಿರೋದ್ರಿಂದ ಸೊ ಈ GLನ ಅಸೈನ್ ಮಾಡಬೇಕು. ಇನ್ಪುಟ್ CGST ಆಗಿರೋದ್ರಿಂದ ಈ GL 1140. ಸೊ 1140 ಅಲ್ಲೇ ಬಂದ್ಬಿಡುತ್ತೆ ಕೆಳಗಡೆನೆ ಇನ್ಪುಟ್ CGST. ಸೊ ಎಂಟರ್ ಕ್ಲಿಕ್ ಮಾಡಿ. ಸೊ 0 ಎಂಟರ್. ಸೊ ಪೋಸ್ಟಿಂಗ್ ಕೀ ನಾಟ್ ಡಿಫೈನ್. ಸೊ ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇದನ್ನ ಅಲೋ ಮಾಡಲ್ಲ, ಫಸ್ಟ್ ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. ಸೊ 4050 ಡೆಬಿಟ್ ಆ್ಯಂಡ್ ಕ್ರೆಡಿಟ್ಗೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲೂ ಸಿಗುತ್ತೆ 4050. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಗೆ ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ನಾವು. GL ಡೆಬಿಟ್ ಆ್ಯಂಡ್ GL ಕ್ರೆಡಿಟ್. ಓಕೆ, ಸೊ 4050. ಸೊ ಅದು GLಗೆ. ಸೊ ಇಲ್ಲಿ ನೋಡ್ಬೋದು 40 ಬಂದ್ಬಿಟ್ಟು ಡೆಬಿಟ್ ಎಂಟ್ರಿ 40, ಡೆಬಿಟ್ಗೆ 40 ಆ್ಯಂಡ್ 50 ಬಂದ್ಬಿಟ್ಟು ಕ್ರೆಡಿಟ್ಗೆ 50. ನೋಡಿ, ಕ್ರೆಡಿಟ್ ಎಂಟ್ರಿಗೆ 50 ಇದೆ. ಓಕೆ, ಸೊ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ತೊಗೊಳುತ್ತೆ. ಸೊ ಇವಾಗ ಎಸ್ ಕೊಡಿ. ಸೊ ಇವಾಗ ಸೇವ್ ಮಾಡಿ. ಸೊ ಅಕೌಂಟ್ಸ್ ಕೇಳುತ್ತೆ. ಸೊ ಅಕೌಂಟ್ಸ್ ನಾವಾಗಲೇ ಎಂಟರ್ ಮಾಡಿದ್ವಲ್ಲ ಅದೇ ಅಕೌಂಟ್ಸ್ನ ಕೊಟ್ಬಿಟ್ಟು ಮತ್ತೆ ಸೇವ್ ಮಾಡಿ. ಓಕೆ, ಸೊ ಮತ್ತೆ TR ಸೇವ್ ಆಗುತ್ತೆ. ಸೊ ಇವಾಗ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇಲ್ಲಿ ನೆಕ್ಸ್ಟ್ ಕೀ ಕೊಟ್ಟರು ತೊಗೊಳುತ್ತೆ TII. ಸೊ ಸೇಮ್ ಅದೇ ಪ್ರೊಸೆಸರ್ನ ಫಾಲೋ ಮಾಡಬೇಕು. TIC ಆಯ್ತಲ್ವಾ. ಸೊ ಇವಾಗ TII ತೊಗೊತಾ ಇದೆ. ಓಕೆ, ಸೊ ಇವಾಗ ಫಸ್ಟ್ ಪೋಸ್ಟಿಂಗ್ ಕೀ. ಸೊ ನೆಕ್ಸ್ಟ್ ಕ್ಲಿಕ್ ಆನ್. ಸೊ ಡು ಯು ವಾಂಟ್ ಟು ಸೇವ್ ದ ಡೇಟಾ ಅಂದರೆ ಎಸ್ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಅಕೌಂಟ್ಸಿಂಗ್ ಕೀ ಕೇಳುತ್ತೆ. ಅಕೌಂಟಿಂಗ್ ಕೀ ಕೊಟ್ಟರೆ ಪೋಸ್ಟಿಂಗ್ ಕೀಗೆ ಅಲೋ ಮಾಡೋದಿಲ್ಲ. ಫಸ್ಟ್ ಪೋಸ್ಟಿಂಗ್ ಕೀ ಕೊಡೋಣ. ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. ದ ಸೇಮ್ 4050 40 ಕೊಟ್ಬಿಟ್ಟು ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಕೇಳುತ್ತೆ, ಸೇವ್ ಕೊಡಿ. ಸೊ ನೆಕ್ಸ್ಟ್ TRಲ್ಲಿ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ಸ್ ಕೊಡಬೇಕು. ಸೊ ಇದು IGST ಅಲ್ವಾ, ಇನ್ಪುಟ್ IGST ಅಲ್ವಾ. ಸೊ IGSTಗೆ ಯಾವ್ದು ಕೊಡ್ಬೇಕು ನಾವು, 111002 ಕೊಡಬೇಕು. ಸೊ 111002. ಸೊ ಈ GLನ ಅಸೈನ್ ಮಾಡಬೇಕು. ಎಂಟರ್, ಸೇವ್ ಇಟ್. ಸೊ ನೆಕ್ಸ್ಟ್ TIS. ಓಕೆ, ಸೊ ನೆಕ್ಸ್ಟ್ ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. ಎಸ್ ಕೊಡಿ. ಸೊ ಅಕೌಂಟ್ಸ್ ಬರುತ್ತೆ. ಪೋಸ್ಟಿಂಗ್ ಕೀ ಕ್ಲಿಕ್ ಮಾಡಿ. ಸೊ 4050 ಸೆಲೆಕ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಅಗೇನ್ ಕ್ಲಿಕ್ ಆನ್ ಅಕೌಂಟ್ಸ್. ಫಸ್ಟ್ ಸೇವ್ ಅಂಡರ್ TR and assign the GL account. So what is the GL account for SGST? 111001. So 111001. Okay, save. So again I will save under the TR. Okay, ಸೊ ಇವಾಗ ನಮ್ಮ 3 ಆಯಿತು. ಇವಾಗ ನೆಕ್ಸ್ಟ್ ಕೊಟ್ಟರೆ ನಿಮಗೆ TOC ಬಂದ್ಬಿಟ್ಟು ಔಟ್ಪುಟ್ ಬರುತ್ತೆ. ಸೊ ಅದನ್ನ ಅಸೈನ್ ಮಾಡೋಣ. ಓಕೆ, ಸೊ ಇನ್ಪುಟ್ 3 ಆಗಿದೆ, CGST, SGST ಆ್ಯಂಡ್ IGST. ಸೊ ನೆಕ್ಸ್ಟ್ ಔಟ್ಪುಟ್ CGSTಗೆ. ಸೊ ಸೇಮ್ ಲೈಕ್ ಪೋಸ್ಟಿಂಗ್ ಕೀ ಕ್ಲಿಕ್ ಮಾಡ್ತೀರಾ, ಸೇವ್ ಕೊಡ್ತೀರಾ. ಸೊ ಆದ ತಕ್ಷಣ ನೆಕ್ಸ್ಟ್ ಅಕೌಂಟ್ಸ್ ಪೋಸ್ಟಿಂಗ್ ಕೀ ಸೆಲೆಕ್ಟ್ ಮಾಡ್ತೀವಿ 4050. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆ್ಯಂಡ್ ಅಕೌಂಟ್ಸ್. ಸೊ ಅಕೌಂಟ್ಸಲ್ಲಿ ಸೊ ಯಾವ್ದು ಕೊಡಬೇಕು ಇವಾಗ ಔಟ್ಪುಟ್ ಟ್ಯಾಕ್ಸ್ ಆಗಿರೋದ್ರಿಂದ 20 CGST ಅಲ್ವಾ, 2140 ಕೊಡಬೇಕು. 2140. ಸೊ ಇಲ್ಲಿ ಬಂದ್ಬಿಡುತ್ತೆ ಇಲ್ಲೇ. ಓಕೆ, ಸೊ ಸೇವ್ ಇಟ್. ಸೊ ನೆಕ್ಸ್ಟ್ ಸೇವ್ ಇಟ್.
click on next. Next TOI ಅಂದರೆ IGST. Okay, so posting key ಮೇಲೆ click ಮಾಡಿ. So again yes. So click on posting key. So 40, 50, enter. Click on accounts, save it and enter TR. Again select your GL. So this is IGST. So IGST ಯಾವ್ದು ಕೊಡಬೇಕು ಔಟ್ಪುಟ್ ಟ್ಯಾಕ್ಸ್ ಅಲ್ಲಿ 210002. So 21002. Enter. Save it. Save it. So next SGST code. So ಇದು SGST ಅಲ್ವಾ. So posting key. So yes. Click on posting keys. Select debit and credit. Click on accounts. Yes. Yes. GL. So ಯಾವುದು SGST ನಾ SGST. So SGST ಗೆ ಯಾವ್ದು ಕೊಡಬೇಕು ಔಟ್ಪುಟ್ ಟ್ಯಾಕ್ಸ್ 21001. So 21001. Enter. Save it. ಓಕೆ, ಸೊ ನಾವು ಇವಾಗ GL ಅಸೈನ್ಮೆಂಟ್ ಮಾಡಿದ್ವಿ. ಸೊ ನಾವು ನಿಮಗೆ ಆ್ಯಕ್ಚುಲಿ ನಿನ್ನೆ ಕ್ಲಾಸಲ್ಲೂ ತೋರಿಸಿದ್ದೆ, ನಾನು FTXPಲಿ GL ಕೋಡ್ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಬ್ಲ್ಯಾಂಕ್ ತೋರಿಸ್ತಾ ಇತ್ತು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಇವಾಗ ಅಲ್ಲಿ ಚೆಕ್ ಮಾಡೋಣ GL ಅಕೌಂಟ್ ಟ್ರಿಗರ್ ಆಗ್ತಿದೆಯಾ ಇಲ್ವಾ ಅಂತ. ಓಕೆ, ಸೊ ಈಗ ಐ ವಿಲ್ ಗೋ ಬ್ಯಾಕ್. ಓಕೆ, ಇದೆಲ್ಲ ಸೇವ್ ಆಗಿದೆಯಲ್ವಾ, ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ FTXPಗೆ ಹೋಗೋಣ. ಪೋಸ್ಟಿಂಗ್ ಕೀ 4050 ಬಂದ್ಬಿಟ್ಟು GL ಡೆಬಿಟ್ ಆ್ಯಂಡ್ GL ಕ್ರೆಡಿಟ್. ಓಕೆ ಸರ್. ಸೊ ವೆಂಡರ್ ಡೆಬಿಟ್ ವೆಂಡರ್ ಕ್ರೆಡಿಟ್ಗೆ ಬೇರೆ ಇರುತ್ತೆ. ಸೊ ಕಸ್ಟಮರ್ ಡೆಬಿಟ್ ಕ್ರೆಡಿಟ್ಗೆ ಬೇರೆ ಇರುತ್ತೆ. ಅದೆಲ್ಲ ನಿಮಗೆ ಹೋಗ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಎಲ್ಲೆಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತೀವೋ ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ಸೊ FTXPಗೆ ಹೋಗೋಣ. ಸೊ ಇವಾಗ ನಮ್ಮದು ಕಂಟ್ರಿ IN ಎಂಟರ್. ಸೊ ನಾವು ನಿನ್ನೆ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿದ್ವಿ. ಸೊ ಯಾವ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿದ್ವಿ ನಾವು ನಿನ್ನೆ 1A 1B ಅಂತೆಲ್ಲ ಮಾಡಿದ್ವಿ. ಸೊ 1A ಚೆಕ್ ಮಾಡೋಣ. ಓಕೆ, ಸೊ 1A. ಸೊ ಎಂಟರ್. ಓಕೆ, ಸೊ ಇದು ಕ್ರಿಯೇಟ್ ಕೇಳ್ತಾ ಇದೆ ಹೊಸದಾಗಿ ನಮಗೆ ಅಂತಂದರೆ ಅರ್ಥ ಸೊ ಯಾರೋ ಟ್ಯಾಕ್ಸ್ ಪ್ರೊಸೆಸರ್ನ ಚೇಂಜ್ ಮಾಡಿದ್ದಾರೆ ಅಂತ. ಓಕೆ, ಯಾಕಂದ್ರೆ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ ನಿನ್ನೆ, ನಮಗೆ ಗೊತ್ತು. ಸ್ಟಿಲ್ ಅದು ಕೇಳ್ತಾ ಇದೆ ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಟ್ಯಾಕ್ಸ್ ಪ್ರೊಸೆಸರ್ INಗೆ ಚೇಂಜ್ ಮಾಡಿದ್ದಾರೆ ಅಂತ ಅರ್ಥ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದೇ ತಕ್ಷಣ ಏನು ಮಾಡಬೇಕು ನಾವು ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಮಾಡ್ಕೊ. ಓಕೆ, ಓಪನ್ ನ್ಯೂ ಸ್ಕ್ರೀನ್. ಸೊ ಯಾವುದು ಟಿ ಕೋಡು OBBG. ಸೊ OBBGಗೆ ಹೋಗ್ಬಿಟ್ಟು ನಾವೀಗ INನ ಚೆಕ್ ಮಾಡೋಣ. ಸೊ ಇಂಡಿಯಾಗೆ ಯಾವ್ದು ಅಸೈನ್ ಮಾಡಿದ್ದಾರೆ ಅಂತ. ಸೊ ನಮ್ದು ಇರಲ್ಲ 100% ನಂಗೆ ಗೊತ್ತು. 1 2 3 4 IN ಇದೆ. ಸೊ ಇಟ್ ಈಸ್ ನಾಟ್ ಅವರ್ ಟ್ಯಾಕ್ಸ್ ಪ್ರೊಸೆಸರ್. ಅವರ್ ಟ್ಯಾಕ್ಸ್ ಪ್ರೊಸೆಸರ್ ಇಸ್ TAT TAX, ರೈಟ್. ಸೊ ಇವಾಗ ಇದನ್ನು ಸೇವ್ ಮಾಡಬೇಕು ನಾವು. ಸೊ ಇದನ್ನು ಸೇವ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲಿ ಟ್ರಿಗರ್ ಆಗುತ್ತೆ. ಸೇವ್ ಇಟ್, ಗೋ ಬ್ಯಾಕ್. ಸೊ ಇವಾಗ ಇಲ್ಲಿ ಕೊಡೋಣ 1A ಎಂಟರ್. ಸೊ ಇವಾಗಲೂ ಕೇಳ್ತಾರೆ. ಸೊ ಅಂದರೆ ನಾನು ಬ್ಯಾಕ್ ಹೋಗಬೇಕು, ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಟೇಕ್ ಕೋಡ್ನ ಎಂಟರ್ ಮಾಡಬೇಕು. ಐ ವಿಲ್ ಗೋ ಬ್ಯಾಕ್. ಸೊ ಎಂಟರ್ ದ ಸೇಮ್ ಫಾರ್ FTXP, ಎಂಟರ್. ಇವಾಗ IN ಕೊಡಿ, ಎಂಟರ್. ಸೊ ಇವಾಗ ಎಂಟರ್ ಕೊಡಿ. ಸೊ ನೋಡಿ ತೊಗೊಂತು. ಸೊ ಇವಾಗ ಇಲ್ಲಿ ಬಂದಿದೆ. ಸೊ ನಮಗೆ ನಿನ್ನೆ ಇಲ್ಲಿ ಟ್ಯಾಕ್ಸ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ GL ಅಕೌಂಟ್ ಟ್ರಿಗರ್ ಆಗ್ತಾ ಇರಲ್ಲ. ಏನಕ್ಕೆ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡಿರಲ್ಲ ಅದಕ್ಕೆ. ಸೊ ಇವಾಗ ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡಿದ್ವಿ. ಇವಾಗ GL ಟ್ರಿಗರ್ ಆಗ್ತಿದೆಯಲ್ವ ಚೆಕ್ ಮಾಡಿ. ಸೊ ಇವಾಗ ಚಾರ್ಟ್ ಆಫ್ ಅಕೌಂಟ್ಸ್ TATM ಎಂಟರ್. ನೋಡಿ GL ಟ್ರಿಗರ್ ಆಗ್ತಿದೆ. ಓಕೆ, ಸೊ ಇವಾಗ ನಾವು ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಆಲ್ ಟ್ಯಾಕ್ಸ್ ಕೋಡ್ಸ್ ಅಂತ ಬರುತ್ತೆ. ಓಕೆ, ಸೊ ನಾವು ವಾಟ್ ಎವರ್ ದ ಟ್ಯಾಕ್ಸ್ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೀವಲ್ವ, ಸೊ ಇದು ಎಲ್ಲ ಇನ್ಪುಟ್ಗೂ ಆ್ಯಡ್ ಆಗುತ್ತೆ. ಓಕೆ, ಸೊ ಇವಾಗ GL ಅಕೌಂಟು ಟ್ರಿಗರ್ ಆಗ್ತಾ ಇದೆ ಅಂತ ಆಯಿತು. ಸೊ IGSTಗೆ ಯಾವುದು ಅದು ಟ್ರಿಗರ್ ಆಗ್ತಿದೆ ಆ್ಯಂಡ್ CGST ಯಾವುದು ಅದು ಟ್ರಿಗರ್ ಆಗ್ತಾ ಇದೆ ಆ್ಯಂಡ್ SGSTಗೆ ಯಾವುದು ಅದು ಪಕ್ಕ ಟ್ರಿಗರ್ ಆಗ್ತಾ ಇದೆ. ಸೊ ಅಂದರೆ ನಾವು ಪರ್ಫೆಕ್ಟಾಗಿ ಅಸೈನ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸು, ಟ್ಯಾಕ್ಸ್ ಕಾನ್ಫಿಗರೇಷನ್ ಇಸ್ ಟ್ರಿಕ್ಕಿ. ಓಕೆ, ಸೊ ಇದನ್ನು ನೀವು ಕಲ್ತ್ರಿ ಅಂತಂದರೆ ಆ್ಯಕ್ಚುಲಿ ಇಟ್ ಇಸ್ ವೆರಿ ವರ್ತ್ಫುಲ್ ಆ್ಯಕ್ಚುಲಿ. ಓಕೆ, ಸೊ ಟ್ಯಾಕ್ಸ್ ಇದನ್ನೆಲ್ಲದನ್ನು ಬೇರೆ ಒಬ್ಬ ಕನ್ಸಲ್ಟೆಂಟೇ ನೋಡ್ಕೊತಾ ಇರ್ತಾರೆ. ದೊಡ್ಡ ಪ್ರಾಜೆಕ್ಟ್ಗೆ ಹೋದರೆ, ಚಿಕ್ಕ ಪ್ರಾಜೆಕ್ಟಲ್ಲಿ ಎಂಟೈರ್ FI ನೀವೇ ನೋಡ್ಕೋಬೇಕಾಗಿ ಬರುತ್ತೆ. ಬಟ್ ನೀವು ಯಾವಾಗ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹೋಗ್ತೀರಾ, ಸೊ ಲೈಕ್ ಟಾಪ್ ಲೆವೆಲ್ ಪ್ರಾಜೆಕ್ಟ್ಸಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ, ದೊಡ್ಡ ಮಲ್ಟಿನ್ಯಾಷನಲ್ ಪ್ರಾಜೆಕ್ಟ್ಸಲ್ಲಿ. ಸೊ ಅವಾಗೇನಾಗುತ್ತೆ, ಮಲ್ಟಿನ್ಯಾಷನಲ್ ಪ್ರಾಜೆಕ್ಟ್ಸಲ್ಲಿ ಇದ್ದಾಗ ನೀವು ಸೊ ಎಲ್ಲದನ್ನು ನೀವು ಒಬ್ಬರೇ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ FIಲಿ. ಸೊ FIಲಿ ಅಸೆಟ್ ಅಕೌಂಟಿಂಗೇ ಒಬ್ಬರು ಹ್ಯಾಂಡಲ್ ಮಾಡ್ತಾರೆ, AP ಇಂಟಿಗ್ರೇಷನ್ ಒಬ್ಬರು, ARದು, ನ್ಯೂ GL ಕಾನ್ಸೆಪ್ಟು ಬೇರೆ, ದೆನ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸೇ ಬೇರೆ. ಈ ಥರ ಬೇರೆ ಬೇರೆ ಕನ್ಸಲ್ಟೆಂಟ್ಸು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ನಾನು 2 ಥರನೂ ವರ್ಕ್ ಮಾಡಿದ್ದೀನಿ. ನಾನು ಮಲ್ಟಿನ್ಯಾಷನಲ್ ಪ್ರಾಜೆಕ್ಟಲ್ಲೂ ವರ್ಕ್ ಮಾಡಿದ್ದೀನಿ, ಈವನ್ ಒಂದು ಸಿಂಗಲ್ ಸ್ಮಾಲ್ ಪ್ರಾಜೆಕ್ಟಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಆ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಸ್ವಲ್ಪ ಬೇಗ ಕಲಿತೀರಾ. ಓಕೆ, ಸೊ ಇವಾಗ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ದು ನಮಗೆ 100% ಕಂಪ್ಲೀಟ್ ಆಯಿತು. ಏನು ಕಾನ್ಫಿಗರೇಷನ್ಸ್. ಓಕೆ,
ಸೊ ಇದು ನಾವು ಪರ್ಸೆಂಟೇಜು ಇದೆಲ್ಲ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಬರುತ್ತೆ. ಸೊ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿದಾಗ ಈಗ 1 or 2 ಕ್ಲಾಸಸಲ್ಲಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ GL ಟ್ರಾನ್ಸಾಕ್ಷನ್ಸ್ ಎಲ್ಲ. ಸೊ ಅದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಪರ್ಸೆಂಟೇಜ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗ್ತಾ ಇದೆಯಾ ಇಲ್ವಾ, ಸೊ ಅದನ್ನೆಲ್ಲದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಅರ್ಥ ಆಯ್ತಾ ಕ್ಲಾಸಲ್ಲಿ, ಅಂದರೆ ಡೌಟ್ಸ್ ಇದೆಯಾ? ಸೊ ನಾವು FS00 GL ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ನಾನು GL ಎಲ್ಲ ಅಲ್ಲಿ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ FS00 ಹಾಕಿದ್ರೆ ಎಲ್ಲ GL ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಟಿ ಕೋಡ್ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು FS00 ಓಪನ್ ಮಾಡಿದ ತಕ್ಷಣ ಸೊ ಈ ಥರ ಓಪನ್ ಆಗುತ್ತೆ. ಇದನ್ನ ಡ್ರಾಪ್ ಡೌನ್ ಓಪನ್ ಮಾಡ್ಕೊಳ್ಳಿ. ಸೊ GL ಸಿಗುತ್ತೆ, ಯಾವ GL ಬೇಕೋ ಅದನ್ನ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟೇ. ಸೊ ಏನೋ ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸಲ್ಲಿ? ಸರ್ ಇದು ರಿಯಲ್ ಟೈಮ್ಸ್ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ವರ್ಕ್ ಮಾಡುವಾಗ ನೀವು ಹೇಳಿದ್ರಲ್ಲ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಾನ್ಫಿಗರೇಷನ್ಗೆ FI ಕನ್ಸಲ್ಟೆಂಟ್ ಇರ್ತಾರ? ಹೌದೌದು, ಖಂಡಿತ ಇರ್ತಾರೆ. ಯಾಕೆಂದರೆ ಸಬ್ ಮಾಡಿಲ್ಲು ತುಂಬ ಚಾಲೆಂಜ್ ಆಗಿರುತ್ತೆ. ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲೆಲ್ಲ ಕಾನ್ಫಿಗರೇಷನ್ಸ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಎಲ್ಲ ಒಬ್ಬನೇ ಕನ್ಸಲ್ಟೆಂಟ್ ಮೇಲೆ ಎಲ್ಲದೂ ಪ್ರೆಷರ್ ಹಾಕೋದಿಲ್ಲ. ಸೊ ಓಕೆ, ಬಿಗ್ ಟೀಮ್ ಇರುತ್ತೆ. ಯಾವತ್ತೇ ಆಗಲಿ ನಾವು SAPನ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವುದಾದ್ರೂ ಚಿಕ್ಕ ಕಂಪನಿ ಲೈಕ್ ಚಿಕ್ಕ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಚಿಕ್ಕ ಪ್ರಾಜೆಕ್ಟ್ ಅಂದರೆ ಯಾವ್ದು ಗೊತ್ತಾ? ಸೊ ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ಸ್ಟೇಟಲ್ಲಿ ಮಾತ್ರನೇ ಬಿಸ್ನೆಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ. ಅವ್ರದ್ದು ಜಾಸ್ತಿ ಬ್ರಾಂಚಸ್ ಎಲ್ಲ ಇರೋದಿಲ್ಲ, ಸಿಂಪಲ್. ಸೊ ಇವ್ರಿಗೆಲ್ಲ ಏನಾಗುತ್ತೆ ಗೊತ್ತಾ, ಒಂದು 30-40 ಕರೋರು ಅಥವಾ ಒಂದು 50 ಕರೋರ್ ರುಪೀಸಲ್ಲಿ ಪ್ರಾಜೆಕ್ಟ್ ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಕಂಪನೀಸ್. ಓಕೆ, ಒಂದು 50 ಕೋಟಿಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡ್ಬಿಡ್ತೀವಿ ಅಂತ. ಓಕೆ, ಸೊ ಅವಾಗ ಏನು ಮಾಡ್ತಾರೆ ಗೊತ್ತಾ, ಕನ್ಸಲ್ಟೆಂಟ್ ಜಾಸ್ತಿ ಹೈರ್ ಮಾಡೋದಿಲ್ಲ, ಇಬ್ಬರನ್ನ ಹೈರ್ ಮಾಡ್ಕೊತಾರೆ, ಅವರ ಹತ್ರನೇ ಎಲ್ಲ ಕಾನ್ಫಿಗರೇಷನ್ಸ್ ಮಾಡಿಸ್ತಾರೆ. ಇವನ್ ಮಾಡ್ಬೋದು ಕೂಡ ಈಸಿ, ಯಾಕೆಂದ್ರೆ ಎಲ್ಲ ಕಾನ್ಫಿಗರೇಷನ್ಸ್ ಸಿಂಪಲ್ ಇರುತ್ತೆ, ಬೇಸಿಕ್ ಲೆವೆಲ್ ಕಾನ್ಫಿಗರೇಷನ್ಸ್ ಇರುತ್ತೆ. ಸೊ ಅದೇ ನೀವು ಮಲ್ಟಿ ನ್ಯಾಷನಲ್ ಲೆವೆಲ್ ಅಥವಾ ದೊಡ್ಡ ಪ್ರಾಜೆಕ್ಟ್ನ ಹೈರ್ ಮಾಡಿದಾಗ, ಸೊ ದೊಡ್ಡ ಪ್ರಾಜೆಕ್ಟ್ಗೆ ಪ್ಲಾನ್ ಮಾಡಿದಾಗ ನಿಮಗೆ ಪ್ರಾಜೆಕ್ಟ್ ಬಿಲ್ಲಿಂಗ್ ಮೋರ್ ದೆನ್ 200 ಕರೋರ್ ಇರುತ್ತೆ. 150-200 ಕೋಟಿಗೆ ಬಿಡ್ಡಿಂಗ್ ಮಾಡಿರ್ತಾರೆ ಪ್ರಾಜೆಕ್ಟ್ನ. ಸೊ 150-200 ಕೋಟಿ ಬಂಡವಾಳ ಹಾಕಿದಾಗ ವರ್ಕ್ ಕೂಡ ಅಷ್ಟೇ ಅಕ್ಯುರೇಟ್ ಆಗಿರಬೇಕು, ಆಮೇಲೆ ಆನ್ ಟೈಮ್ ಇರಬೇಕು. ಅವಾಗ ನಿನ್ಗೆ ಒಬ್ಬ ಕನ್ಸಲ್ಟೆಂಟ್ ಹೈರ್ ಮಾಡ್ಬಿಟ್ಟು ಎಲ್ಲ ನೀನೇ ಮಾಡಪ್ಪ ಅಂದ್ರೆ ಅವ್ನು ವರ್ಷ ಆದ್ರೂ ಮಾಡಲ್ಲ. ಅವಾಗ ಏನು ಮಾಡ್ತಾರೆ, ಒಂದು ಟೀಮ್ನ ಬಿಲ್ಡ್ ಮಾಡ್ತಾರೆ, FICO. ಸೊ FICOಗೆ ಒಂದು ಕಮ್ಮಿ ಅಂದ್ರೂ ಒಂದು 6-7 ಜನ ತಗೊತಾರೆ. ಒಂದು 10 ಜನ ಮೇಲೆ ಇರ್ತಾರೆ ಕೆಲವೊಂದು ಪ್ರಾಜೆಕ್ಟಲ್ಲಿ. ಸೊ ಕಮ್ಮಿ ಅಂದ್ರೆ 6-7 ಜನ ತಗೊಂಡು ಅವ್ರಿಗೆ ಇಂಡಿವಿಜುವಲಿ ಯಾವ್ಯಾವ್ದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ ಬೇಕೋ ಅವ್ರನ್ನ ಅಸೈನ್ ಮಾಡ್ತಾರೆ. ಸೊ ಈ ಥರ ಇರುತ್ತೆ, ನೀವೆಲ್ಲ ಆಪರ್ಚುನಿಟಿ ಸಿಗ್ತಾ ನಿಮಗೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ MNCಸ್ಗೆ ಹೋದ್ರೆ ಆಲ್ಮೋಸ್ಟ್ ದೊಡ್ಡ ಪ್ರಾಜೆಕ್ಟೇ ಇರುತ್ತೆ. ಸೊ ಅಲ್ಲೆಲ್ಲ ನಿಮಗೆ ಈ ಥರ ಇರುತ್ತೆ. ಸೊ ಈ ಥರ ಇದ್ರೆ ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದಿಲ್ಲ. ಏನಕ್ಕೆ, ನಿಮ್ಗೆ ಒಂದು 2-3 ಆಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ, ಸೊ ಅದನ್ನೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಟ್ ಇನ್ ದ ಸೇಮ್ ಟೈಮ್ ನಿಮ್ಗೆ ವರ್ಕ್ ಪ್ರೆಷರ್ ಇಲ್ಲ ಅಂದರೆ ನೀವು ಕಲಿತಿಲ್ಲ ಅಂತಲೇ ಅರ್ಥ, ಯಾಕೆಂದ್ರೆ ನೀವು ಕಲಿಯೋಕ್ಕೆ ಆಪರ್ಚುನಿಟೀಸ್ ಕೂಡ ಕಡಿಮೆ ಇರುತ್ತೆ ಅವಾಗ. ಸೊ ಆ ಥರ. ಓಕೆ, ಸೊ ಮತ್ತೆ ಬೇರೆ ಏನಾರ ಡೌಟ್ಸ್? ಓಕೆ, ಸೊ ಸಾಟರ್ಡೆ ಸಂಡೇ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಿ. ಸೊ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಟೆಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲ ಕ್ಲಾಸಸ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವೀಕ್ಗೆ ಫ್ರೆಶಾಗಿ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಯಾವುದಾದ್ರೂ ಪೆಂಡಿಂಗಲ್ಲಿದ್ದರೆ ಓಕೆ, ಸೊ ಅದನ್ನು ಮತ್ತೆ ಸುಮ್ಮನೆ ನೀವು ಮುಂದಕ್ಕೆ ಹಂಗೆ ತಿಳ್ಕೊಂತ ಹೋಗ್ಬೇಡಿ. ಓಕೆ, ಸೊ ಯಾವುದೇ ಇದ್ರೂ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ರೂ ನಂಗೆ ರಿವರ್ಟ್ ಮಾಡಿ. ನಾನು ನಿಮಗೆ ಅಟ್ಲೀಸ್ಟ್ ನಾನು ಫ್ರೀ ಇದ್ದಾಗಲೂ ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಮಾಡಿರ್ತೀನಿ. Okay, fine guys, then we can close the call. I think you guys don't have any doubts. Okay, fine, bye, good night, happy weekend. Okay sir, bye. ಸರ್ ಸರ್ ಹೇಳಿ ಸರಿ, ಆ ನಂಬರಿಂಗ್ ರೇಂಜ್ ಇದೆಯಲ್ಲ, ಅದು ಡಾಕ್ಯುಮೆಂಟ್ ರೇಂಜ್ ಇಲ್ಲಾಂದ್ರೆ ಒಂದು ಡಾಕ್ಯುಮೆಂಟ್ಗೆ ಅಮೌಂಟ್ ರೇಂಜ್ ಸರ್? ಅದು ಅಮೌಂಟ್ ರೇಂಜ್ ಅಲ್ಲ, ಅದು ಡಾಕ್ಯುಮೆಂಟ್ ರೇಂಜ್. ಅಮೌಂಟ್ ರೇಂಜ್ ಅಲ್ಲ, ನಿಮಗೆ ಟೋಲರೆನ್ಸ್ ಲಿಮಿಟ್ ಎಲ್ಲ ಆಗೋಯ್ತಲ್ಲ. ಅದು ನಿಮ್ಗೆ ಎಷ್ಟು ಡಾಕ್ಯುಮೆಂಟ್ಗೆ ಟೋಲರೆನ್ಸ್ ಲಿಮಿಟ್ ಮೇಂಟೈನ್ ಮಾಡಬೇಕು ಅಲ್ಲ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಟೋಲರೆನ್ಸ್ ಲಿಮಿಟಲ್ಲಿ. ಸೊ ಅದೆಲ್ಲ ಟೋಲರೆನ್ಸ್ ಲಿಮಿಟ್ ರಿಲೇಟೆಡ್. ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಬಂದ್ಬಿಟ್ಟು ಇವಾಗ ನಾವೇನು ಡಾಕ್ಯುಮೆಂಟದ್ದು ರೇಂಜ್ ಮೇಂಟೈನ್ ಮಾಡಿದ್ವಲ್ಲ, ಇದೆಲ್ಲ ಡಾಕ್ಯುಮೆಂಟ್ ಪೋಸ್ಟ್ ಮಾಡೋದಕ್ಕೆ. ನೀವು ಎಷ್ಟು ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀರಾ, ಸೊ ಅಷ್ಟು ಡಾಕ್ಯುಮೆಂಟ್ಸ್ಗೂ ಅಲ್ಲಿ ಸಪ್ರೇಟ್ ಒಂದೊಂದು ನಂಬರ್ ರೇಂಜ್ ಪಿಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಜಾಸ್ತಿ ತೊಗೊಳೋದು ರೇಂಜು. ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು 5-6 ಡಿಜಿಟ್ವರೆಗೂ ತೊಗೊಂಡ್ಬಿಟ್ಟಿರ್ತೀನಿ ನಾನು, 6-7 ಡಿಜಿಟ್ವರೆಗೂ. ಏನಕ್ಕೆ ಅಂದರೆ ಡಾಕ್ಯುಮೆಂಟ್ಸ್ನ ಯಾವಾಗಲೂ ಜಾಸ್ತಿ ಪೋಸ್ಟ್ ಮಾಡ್ತಾ ಇರ್ತೀವಿ ಸಿಸ್ಟಮಲ್ಲಿ. ಸೊ ಅದಕ್ಕೋಸ್ಕರ. ಬೇರೆ ಏನಾದ್ರು ಡೌಟ್ ಇದೆಯಾ ಸರ್? ಇದು ಇನ್ ಕೇಸ್ ಏನಾದ್ರೂ ಮಧ್ಯದಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ ಚೇಂಜ್ ಆಗುತ್ತಲ್ಲ, ಮಾಡ್ಬೋದು. ಅವಾಗ ಇದೇನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ, GLಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ? ಮತ್ತೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಸಿ ಅವಾಗ ಏನು ಮಾಡ್ಬೇಕು ಗೊತ್ತಾ, ಸೊ ಯಾರು ಪರ್ಸೆಂಟೇಜ್ ಚೇಂಜ್ ಆಗಿರುತ್ತೋ ಸೊ ನೀವೆಲ್ಲ GL ಕೋಡ್ಸ್ನ ಬ್ಲಾಕ್ ಮಾಡಬೇಕು.
ಓಕೆ. ಸೊ ಬ್ಲಾಕ್ ಮಾಡೋದಕ್ಕೂ ಒಂದು ಆಪ್ಷನ್ ಇದೆ, ನಾನು ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಜಿ ಎಲ್ನ ಬ್ಲಾಕ್ ಮಾಡಬೇಕು. ಸೊ ಬ್ಲಾಕ್ ಮಾಡಿದ್ರೆ ಅದು ಪೋಸ್ಟಿಂಗ್ಗೆ ಅಲೋ ಮಾಡೋದಿಲ್ಲ. ಸೊ ಅವಾಗ ನೀವು ಬೇಕು ಅಂದರೆ ಹೊಸದಾಗಿ ಬೇರೆ ಜಿ ಎಲ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಜಿ ಎಲ್ ಕೋಡ್ನ ಸೇಮ್ ಟ್ಯಾಕ್ಸ್ ಕೋಡ್ಗೆ ಪರ್ಸೆಂಟೇಜ್ ಚೇಂಜ್ ಮಾಡಿ ಅಸೆಂಡ್ ಮಾಡ್ಬೋದು. ಓಕೆ. ಓಕೆ. ಸೊ ಆಮೇಲೆ ಕಾನ್ಫಿಗರೇಷನ್ಸ್ನ ಮೂವ್ ಮಾಡಬೇಕು. ಓಕೆ. ಸೊ ಇಲ್ಲ ಅಂದರೆ ಹೊಸದಾಗಿ ನೀವು ಟ್ಯಾಕ್ಸ್ ಕೋಡ್ ಕೂಡ ಕ್ರಿಯೇಟ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ಬೋದು. ಆ ಥರ ಇರುತ್ತೆ. ಇಂಪ್ಯಾಕ್ಟ್ ಅಂತೂ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಸೊ ಎನಿ ಡೌಟ್ಸ್? ಓಕೆ. ಸೊ ಬೇರೆ ಡೌಟ್ಸ್ ಇಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ. ಆಲ್ರೆಡಿ 10 ಆಯಿತು. ಓಕೆ, ಬಾಯ್, ಗುಡ್ ನೈಟ್.